ಹೋಗಿದ್ದೆಮ್ಮ? ಅಣ್ಣ, ನಾನು ತೋಟದ ಕಡೆ ಹೋಗಿ ಸುತ್ತಾಡ್ಕೊಂಡು ಬಂದೆ. ಅಂದಾಗೆ ಅಣ್ಣ, ನೀನೆಲ್ಲಿ ಹೋಗ್ತಿದ್ಯ ಅಣ್ಣ? ನೋಡಮ್ಮ, ಆ ಲಿಂಗಜನ ಮಗಳು ಗೌರಿ ಮದುವೆ ವರದಕ್ಷಿಣೆ ಸಲುವಾಗಿ ನಿಂತು ಬಿಟ್ಟಿದೆ ಅಂತೆ. ಆ ವರ ಮಹಾಶಯ 50,000 ಹಣ ಕೊಡದೆ ಹುಡುಗಿಗೆ ತಾಳಿ ಕಟ್ಟಲವೆಂದು ಹಠ ತೊಟ್ಟು ನಿಂತಿದ್ದಾನಂತೆ. ಅದಕ್ಕೋಸ್ಕರ ಮೊದಲು ಆ 50,000 ಹಣವನ್ನು ಕೊಟ್ಟು ಆ ಮಂಗಲ ಕಾರ್ಯವನ್ನು ನೆರವೇರಿಸಿ ಬರ್ತೇನಮ್ಮ. ಅಣ್ಣ, ಎಂತ ವಿಚಿತ್ರವಾಗಿದೆ ಅಣ್ಣ. ಇಷ್ಟು ಭಗವಂತನ ಲೀಲೆ. ಒಂದೇ ಬಳ್ಳಿಯಲ್ಲಿ ಹೂವಿದ ಅರಳುವುದ ಹೂಗಳು ಅವರು. ಒಂದು ಶಿವನ ಶಿಖರಕ್ಕೆ ಏರಿದ್ರೆ ಇನ್ನೊಂದು ಹೆಣದ ಶೃಂಗಾರಕ್ಕೆ. ಏನಮ್ಮ ಸುಮಿತ್ರ, ವಿಚಿತ್ರವಾಗಿ ಮಾತಾಡಿವೆಯಲ್ಲ. ನಾ ಮಾಡುವ ನಿನ್ನ ಕಲ್ಯಾಣ ಕಾರ್ಯ ನಿನ್ನ ಮನೆಗೆ ಹಿತ ಅನಿಸಲಿಲ್ಲಮ್ಮ. ಹಾಗೇನಿಲ್ಲ ಅಣ್ಣ, ಏನಿಲ್ಲ. ಒಬ್ಬ ಅಣ್ಣ ಹೆಣ್ಣಿನ ಭಕ್ಷಕನಾದ್ರೆ ಇನ್ನೊಬ್ಬ ಹೆಣ್ಣಿನ ರಕ್ಷಕನಾದ್ನಲ್ಲ, ಅದಕ್ಕೆ ನಾನು ಸಂತೋಷ ಪಟ್ಟೆ ಅಣ್ಣ. ಅಂದ ಹಾಗೆ ಮಂಗಳ ಕಾರ್ಯಕ್ಕೆ ನೀವು ಹೊರಟಿದ್ಯಲ್ಲ, ಬೇಗ ಹೋಗಿ ಆ ಕಾರ್ಯ ಮುಗಿಸ್ಕೊಂಡು ಬಾರಣ್ಣ. ನಿನ್ ಜೊತೆ ನಾನು ತುಂಬಾ ಮಾತನಾಡೋದಿದೆ, ಆಯ್ತಣ್ಣ? ನೀನು ಬೇಗ ಮುಗಿಸ್ಕೊಂಡ್ ಬಾ, ನಾನು ಮನೆಗೆ ಹೋಗ್ತೀನಣ್ಣ. ಅಂತೂ ತನ್ನ ತಂಗಿ ಬಲು ಬುದ್ಧಿವಂತೆ. ಆದಷ್ಟು ಬೇಗ ಇವಳ ಮದುವೆ ಮಾಡಿ ಮುಗಿಸಿ ಬಿಡಬೇಕು. ಹಲೋ ರವಿ, ಏನಯ್ಯ, ಯಾರ ಮದುವೆ ಮಾಡಲು ಹೊರಟಿರುವೆಯ? ಹಲೋ ಪಾಲಾಕ್ಷಿ, ಯಾವಾಗ ಬಂದೆ ಊರಿಂದ? ಇದೀಗ ಬಂದೆ. ಏನಯ್ಯ ಪಾಲಾಕ್ಷಿ, ಲಾ ಪರೀಕ್ಷೆ ಮುಗಿಸಿದ ಮೇಲೆ ನಮ್ಮನ್ನೆಲ್ಲ ಮರ್ತಿರುವೆ ಏನು? ಛೇ, ಹಾಗೇನಿಲ್ಲ ರವಿ. ನಾಡಿಗೆ ಅರಸನಾದರೂ ತಾಯಿಗೆ ಮಾತ್ರ ಮಗನಲ್ಲವೇ? ಅದೇ ತರನಾಗಿ ಕೋರ್ಟ್ನಲ್ಲಿ ನಾನು ಬಿಲ್ಡರ್ನಾದ್ರು, ಹೊರಗಡೆ ಮಾತ್ರ ನಮ್ಮೆಲ್ಲರ ಫ್ರೆಂಡ್ ತಾನೆ. ಹೋಗಲಿ. ಈ ನಿನ್ನ ರಾಜವರ್ಮ ಚೆನ್ನಾಗಿದ್ದಾನೆ? ಅವನಿಗೇನೆಯ ಕಡಿಮೆಯಾಗಿದೆ. ತಂದೆಯವರು ಸಾಕಷ್ಟು ಆಸ್ತಿ ಗಳಿಸಿಟ್ಟು ಹೋಗಿದ್ದಾರೆ. ಹೆಂಡ ಕುಡಿಯುತ್ತಾನೆ, ಕಂಡ ತಿನ್ನುತ್ತಾನೆ, ಕಂಡ ಹೆಣ್ಣುಗಳಿಗೆ ಕಣ್ಣು ಹೊಡೆಯುತ್ತಾನೆ. ಸಮಾಜದಲ್ಲಿ ಸಣ್ಣವನೆಂದು ಸಾಗುತ್ತಿದ್ದಾನೆ. ಅವರ ರಕ್ತವನ್ನು ಹಂಚಿಕೊಂಡು ಬಂದು ನೀನು ದುರ್ಮಾರ್ಗದಲ್ಲಿ ಅಡಿ ಇಡಬೇಡ. ಚೇಚೆ, ಎಂತ ಮಾತಾಡುವೆ ಫ್ರೆಂಡ್. ಈ ಸಲ ಮರದಡಿ ಕೂತವರೆಲ್ಲರೂ ಹೆಂಡ ಕೊಡ್ತಾರೇನೆಯ? ಅನೀತಿಯ ಆಧಾರವಾದ ನನ್ನ ಆಶ್ರಯದಲ್ಲಿ ನಾನು ಬೆಳೆದರು ನೀತಿವಂತನಾಗಿ, ನ್ಯಾಯವಂತನಾಗಿ, ಪರೋಪಕಾರವಾಗಿ ಸಜ್ಜನೆಣಿಸಿಕೊಂಡು ಬಾಳುತ್ತೇನೆ. ಆಯ್ತೆ, ವಕೀಲ ಕೃತ್ಯ ಕೈಗೊಂಡ ನೀನು ಸ್ನೇಹಿತರು ನಮಗೂ ಕೀರ್ತಿ. ಅಂದರೆ ಮಾತಿನ ಅರ್ಥ ವಕೀಲ. ಈ 3 ಅಕ್ಷರ ಮಹತ್ವವೇ ವಿಚಿತ್ರವಾದದ್ದು. ಅದನ್ನು ಬಿಡಿಸಿ ಹೇಳಬಾರದೆ? ಓ ಅಂದರೆ ವಚನ ಭ್ರಷ್ಟ, ಈ ಅಂದರೆ ಕ್ರಿಯಾಭ್ರಷ್ಟ, ಲ ಅಂದರೆ ಲಂಚಕೋರ. ಈ 3 ಅಳವಡಿಸಿಕೊಂಡಿರುವುದೇ ವಕೀಲರ ಲಕ್ಷಣ. ಅದಕ್ಕಾಗಿ ಹಾಗೆ ಹೇಳಿದೆ. ನೀನು ಮಾತ್ರ ಹಾಗಾಗಿದೆ. ಸತ್ಯ ಧರ್ಮದಿಂದ ನಿಷ್ಪಾದದಿಂದ ನಿನ್ನ ಕರ್ತವ್ಯವನ್ನು ಮುಂದುವರಿಸಿ ಎಂದು ಹೇಳಿದೆ ಅಷ್ಟೇ. ರವಿ, ಈ ಮಾತನ್ನು ನೀನು ನನಗೆ ಹೇಳಬೇಕೆ? ನೋಡು, ಸತ್ಯಕ್ಕಾಗಿ ಹೋರಾಡುತ್ತೇನೆ, ಧರ್ಮ ಪರೋಪಕಾರಿಯಾಗಿ ಪಣ ತೊಟ್ಟು ನಿಲ್ಲುತ್ತೇನೆ. ಅನ್ಯಾಯದಿಂದ ಬರುವ ಹಣವನ್ನು ನನ್ನ ತೃಣಾಸ್ಥಾನದಿಂದ ಭಾವಿಸುತ್ತೇನೆ. ಇದಕ್ಕೆ ನಮ್ಮಿಬ್ಬರ ಪವಿತ್ರ ಸೇವೆ ಸಾಕ್ಷಿ. ಸಂತೋಷ ಬಾಲಾಜಿ. ಈ ಸಂತೋಷಕ್ಕೆ ಮೊದಲು ನಮ್ಮನೆಗೆ ಊಟಕ್ಕೆ ಹೋಗೋಣ. ಊಟ ಮಾಡಿದ ಮೇಲೆ ಅಂಬರೀಷನ ಕಾಣಲು ಹೋಗೋಣವಂತೆ. ಇಲ್ಲ, ಮೊದಲು ಅಂಬರೀಷನ ಭೇಟಿಯಾಗಿ ಮುಂದಿನ ವಿಚಾರ. ಹಾಗೆ ಆಗಲಿ. ನೋಡು ಅಂಬರೀಷ್ ನೋಡು. ಸುತ್ತಲೂ ಸುಧಾರಣೆಯೋ ಚಿತ್ರಗಳು ಅಣ್ಣ, ನಮ್ಮ ಬಾಳಿಗಿಲ್ಲದಾಯ್ತು ಭವ್ಯವಾದ ಕಣ್ಣ. ಸುತ್ತಲೂ ಸುಧಾರಣೆಯೋ ಚಿತ್ರಗಳು ಅಣ್ಣ, ನಮ್ಮ ಬಾಳಿಗಿಲ್ಲದಾಯ್ತು ಭವ್ಯವಾದ ಕಣ್ಣ. ದಿನಕ್ಕೊಂದು ಹೊಸ ಫ್ಯಾಷನ್ ಬಂತು ನನ್ನಣ್ಣ, ದಿನಕ್ಕೊಂದು ಹೊಸ ಫ್ಯಾಷನ್ ಬಂತು ನನ್ನಣ್ಣ. ಮಳೆಗಾಲದ ಕೆಸರಿನಲ್ಲಿ ಲಟಕ ಪಟಕ ರಾಡಿ. ಸುತ್ತಲೂ ಸುಧಾರಣೆಯೋ ಚಿತ್ರಗಳು ಅಣ್ಣ, ನನ್ನ ಬಾಳಿಗಿಲ್ಲದಾಯ್ತು ಭವ್ಯವಾದ ಕಣ್ಣ. ವ್ಯಾಪಾರಿಗಳಾದ ಶೆಟ್ಟಪ್ಪನವರು ಇಂದು ಹೃದಯಘಾತದಿಂದ ನಿಧನ ಹೊಂದಿದ್ದಾರೆ ಎಂದು ತಿಳಿಸಲು
ವಿಷಾದಿಸ್ತೀವಿ. ಮೃತರು ಮಡದಿ ಹಾಗೂ 3 ಮಂದಿ ಬಿಟ್ಟು ಹೋಗಿದ್ದಾರೆ. ಯಾಕೆ ಅವ್ರನ್ನ ಕರ್ಕೊಂಡು ಹೋಗಿದ್ರೆ ಬೇಸಿತ್ತು ಅಂತ ಕಾಣ್ತೈತಿ. ಇದೇನ್ರಿಪ್ಪ? ಹೋ, ಇದು ಶಿವಗಣರಾಧನೆ ಅಂದ್ರ ನಮ್ಮ ಕುಮಾರಸ್ವಾಮಿಗಳಿಗೆ ಹುಗ್ಗಿ ಹಬ್ಬ ಅಂದಂಗಾತ. ಈ ಪೇಪರ್ನ್ಯಾಗ ಬರೀ ಶಿವಗಣರಾಧನೆ, ವೈಕುಂಠ ಸಮಾರಾಧನೆ ಬರೀ ಇವತ್ತು ಉಟ್ಕೊಂಡಿರ್ತಾವ್ರಿ. ನ್ಯೂಸ್ ಅನ್ನೋದು ಇರೋದಿಲ್ಲ ಈ ಲೋಕಲ್ ಹಾಳಾದ ಪೇಪರ್ನ್ಯಾಗ. ಒಂದು ಮಜಾ ಐತೇನ್ರಿಪ್ಪ, 64 ವರ್ಷದ ಮುದುಕನಿಗೆ 24 ವರ್ಷದ ಕನ್ಯೆ ಬೇಕಾಗಿದೆ. ಈ ಕೆಳಗಿನ ವಿಳಾಸಕ್ಕೆ ವಿವರಿಸಿರಿ. 64 ವರ್ಷದ ಯುವಕನಿಗೆ ಮುದುಕನಿಗೆ 24 ವರ್ಷದ ಕನ್ಯೆ ಬೇಕಾಗೈತಿ ಅಂದ್ಮೇಲೆ ನಮಗೇನು ಮದುವೆ ವಯಸ್ಸಾಗಿಲ್ಲ ಅನ್ನಂಗಾತ. ಅಲ್ರಿಪ್ಪ, ಬರೀ ಮಂದಿ ವಿಚಾರನ ಮಾತಾಡೋದು ಹೊತ್ತು ನಮ್ಮ ಮ್ಯಾರೇಜ್ ವಿಚಾರ ಹಂಗ ಪೆಂಡಿಂಗ್ನಾಗ ಉಳಿದ್ಬಿಡ್ತು. ನಾವು ಸ್ವಲ್ಪ ಪೇಪರ್ನ ಹಾಕ್ಸ್ಬಿಟ್ರಾತನ ಅಂತ ವಿಚಾರ. ಪಪ್ಪಿ ಇದೆ ಪಪ್ಪಿ ಇದೆ ಪಪ್ಪಿ ಇದೆ ಪಪ್ಪಿ ಇದೆ ಪಾರೋಲ. ಪಪ್ಪಿ ಇದೆ ಪಪ್ಪಿ ಇದೆ ಪಪ್ಪಿ ಇದೆ ಪಪ್ಪಿ ಇದೆ ಪಾರೋಲ. ಕಾಪೆ ಮಮೇನಿನ ಕಾಪೆ ಮಮೇನಿನ ಕಾಪೆ ಮಮೇನಿನ. ಕೆಂಪು ಗದ್ರಿ ಜಂಪರ್ ಹಾಕಿ ನಡೆದಾಗ ಚರಗ ತುರ್ಕಿ ಓಡ ಬಟ್ಟಾಳನ್ನ ಹಾಕೊಂಡು ಬಾರಿ ನುಂಗಿ. ಕೆಂಪು ಗದ್ರಿ ಜಂಪರ್ ಹಾಕಿ ನಡೆದಾಗ ಚರಗ ತುರ್ಕಿ ಓಡ ಬಟ್ಟಾಳನ್ನ ಹಾಕೊಂಡು ಬಾರಿ ತುರ್ಕಿ. ಹತ್ತ ಬೆರ್ಗೆ ಹೊತ್ತ ಹರಕೆ ಹೊಡ್ಕ 100 ಬೆರ್ಗೆ ಬಾಳ್ ಬಡ್ಕಿ ಆದಳಪ್ಪ ಈ ಹುಡುಗಿ. ಹತ್ತ ಬೆರ್ಗೆ ಹೊತ್ತ ಹರಕೆ ಹೊಡ್ಕ 100 ಬೆರ್ಗೆ ಬಾಳ್ ಬಡ್ಕಿ ಆದಳಪ್ಪ ಈ ಹುಡುಗಿ. ಅದಕ್ಕೆ ಬಂದ ನಿಂತರಡಿಗೆ ಮರಿ ಮಾಡಲಿಕ್ಕೆ ಹುಡುಗಿ ತೆಗೆದುಕೊಂಡು ಹೋಗ್ತಾಳ ಮತ್ತೆ ನಾಗಕ್ಕೆ. ಹತ್ತಿ ಚಿಲ್ಲಿ ಪ್ಲಾಂಟ್ ಹೋಗು ಹೋಗು ಮಾಡತ್ತೀನಿ ಟಾಟ. ಹತ್ತಿ ಚಿಲ್ಲಿ ಪ್ಲಾಂಟ್ ಹೋಗು ಹೋಗು ಮಾಡತ್ತೀನಿ ಟಾಟ. ಕಲಿಸ್ತೀನಿ ಪ್ರೀತಿ ಪಾಠ ನಿಮ್ಮಮ್ಮ ಮಾಡ್ತಾರೆ ನನ್ನ ಪಾಠ. ಕಲಿಸ್ತೀನಿ ಪ್ರೀತಿ ಪಾಠ ನಿಮ್ಮಮ್ಮ ಮಾಡ್ತಾರೆ ನನ್ನ ಪಾಠ. ಅಂಬಳಿ ಜಾತ್ರೆಗೆ ಬಂದಾಳು, ತೇರಿನ ಎಗರಿಗೆ ನಿಂತಾಳು. ಅಂಬಳಿ ಜಾತ್ರೆಗೆ ಬಂದಾಳು, ತೇರಿನ ಎಗರಿಗೆ ನಿಂತಾಳು. ಕೈಯ ಮಾಡಿ ನನ್ನ ಕೈಗೆ ಕರಿತಾಳು, ಕಣ್ಣ ಹೊಡೆದ ಕರಿತಾಳು, ಕಣ್ಣ ಹೊಡೆದ ಕರಿತಾಳು. ಏನು ಪೇಪರ್ನಾಗ ಹಾಕಿಸಕ್ ಹೊಂಟಿರಲ್ರಿ ಶ್ರೀಮನ್ ಸತ್ಯನಾರಾಯಣ ಅವರೇ? ಬಂದ್ಯಾ? ಬಾ 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 ಸೀದಾ ಬಾ ಬಾರೇವಿ. ಈ ಸತ್ಯನಾರಾಯಣನಿಗೆ ಒಂದು ಸ್ವರೂಪಿ ಕನ್ಯಾ ಬೇಕಾಗಿದೆ. ಅದಕ್ಕೆ ಪೇಪರ್ನ ಕೊಡ್ಸ್ಬೇಕನ್ನ ವಿಚಾರ ಇದಕ್ಕನ್ನಗಾರೆ ಹುಚ್ಚ ಮ್ಯಾಡ ಅಂತಾರ ನೋಡ್ ಸತ್ಯ. ಏ ಏನು ನೀವು ಒಂದ್ ಹಿಡಕ ಏನ್ ಹಿಡ್ಕೊಂಡು ಒಂದ್ ಏನ್ ಹಿಡ್ಕ ಅಂದ್ರ ಸಿಟ್ಟು ಬಂದ ಕೂಡಲೇ ಏ ಸತ್ಯ ಅಂತೀರಿ, ಮತ್ತ ಪ್ರೀತ್ ಬಂದ ಕೂಡಲೇ ಮಾಮ ಏ ಮಾಮ ಏ ಮಾಮ ಅಂತ ಹಿಂಗ್ಯಾಕ ಬ್ರೀಫ್ ಕೇಸ್ ಅಂದ್ರೆ ನನ್ನ ಬ್ರೀಫ್ ಕೇಸ? ಹ್ಞೂ ಮತ್ತ ಒಂದು ನಮೂನಿ ಬ್ರೀಫ್ ಕೇಸ. ಯಾಕಂದ್ರ ಈಗ ಅಮೇಚೂರ ನಾಟಕನಾಗ ಡ್ಯಾನ್ಸ್ ಮಾಡ್ದಂಗ ಮಾಡಿ ಕೈ ಕೈ ಹಿಡ್ಕೊಂಡು ಕೊಂಡಾಡಿ ಉದ್ದುದ್ದ 100 ನೋಟ್ ಇಸ್ಕೊಂಡು ಇಟ್ಕೊಂತೀಯಲ್ಲ ಅಂದ್ಮ್ಯಾಲ ನೀನ ಒಂದು ನಮೂನಿ ಬ್ರೀಫ್ ಕೇಸ. ಈಗ ತಿಳಿತು ನಿನ್ನ ಪ್ರೀತಿ. ನೋಡು, ನೀ ನನಗ 100 ನೋಟ್ ಕೊಡೋದು ಬೇಡ, ನಾ ನಿನ್ನ ಬ್ರೀಫ್ ಕೇಸ್ ಆಗುದು ಬೇಡ. ನಾ ಹೋಗ್ತೀನಿ. ಅದು ಓಲ್ಡ್ ಮಾಡಲ್ಲ, ಅದು ಬೇಡ ಅಂದ್ರೆ ಈಗ 75 ಮಾಡಲ್ಲ, ಅದು ಬೇಡ ಅಂದ್ರ 91 ಮಾಡಲ್ ಬ್ರೀಫ್ ಕೇಸ್ ಅಂತೀನಿ. ಬ್ರೀಫ್ ಕೇಸ ಇದಕ್ಕೆ ರೆಡಿ ಐತಿ ಬಿಡು, ಆದ್ರೂ ನಮ್ಮಪ್ಪ ಒಪ್ಪಬೇಕಲ್ಲ. ಹೌದಾ ಹೌದಾ ಹೌದು. ತಿಳಿದ ಯಾರ ರಗಳೇನ? ಏನು? ಏ ವೈಶಾಲಿ, ಹೇಳು. ನೀ ನನ್ನ ಮದುವೆ ಮಾಡ್ಕೊಳ್ತೀಯೋ ಇಲ್ಲೋ? ಮಾಡ್ಕೊಂಡ್ರೆ ಯಾವಾಗ ಮಾಡ್ಕೊಳ್ತಿ? ಒಂದು ಸಲ ಡೀಟೇಲ್ ಆಗಿ ಹೇಳಿ ಒಂದು ಡೇಟ್ ಕೊಡು, ಅಲ್ಲಿವರೆಗೆ ನಿನಗ ಕಾಟ ಕೊಡೋಣ ಸುಮ್ಮನೆ ಇರ್ತಲ್ಲೇ. ನೀ ಏನ್ ಅಂತಿದ್ ಬಿಡು, ಈ ನಮ್ಮ ಅಪ್ಪ ಒಪ್ಲಿಕ್ಕೆ ಅಂದ್ರೆ ಹೆಂಗ್ ಮಾಡೋದು ನೀ ಅದನ್ನ ತಿಳಿಸಿ ಹೇಳು. ಏನಿಪ್ಪ ಏ ದೇವ ಕೇಳಿ ಗುಲಾಬಿ ಕೇಳಿಲ್ಲ, ಮದುವೆ ಮಾಡ್ಕೊಳಕ ಅಪ್ಪ ಒಪ್ಬೇಕಂತ ಮತ್ತ ಮಕ್ಕಳ ಹಡ್ಯಾಕ ಅವನ್ ಪರ್ಮಿಷನ್ ಬೇಕನ? ಏ ಹುಚ್ಚಿ, ಹಿಂಗಂದ್ರೆ ಎಲ್ಲಾರ ಬಾಳೆ ಹೋಗವನ ಮತ್ ಹೆಂಗ್ ಮಾಡಂತಿದಿ?
ಮತ್ತ್ಯಾಕ ತೀರ ಅವನೇ ಕೇಳ್ಬೇಕಂತ ನಾನು. ಹೌದು ಅಲ್ಲ, ನಮ್ಮಪ್ಪ ನಮ್ಮನ್ನ ಕೇಳೋರ್ದ ಮದ್ವೆ ಆಗ್ಯಾನ ಅಂದ್ಮೇಲೆ ನಾವ್ಯಾಕ ನಮ್ಮ ಅಪ್ಪನ ಕೇಳಬೇಕು? ಏ ಹುಚ್ಚಿ, ಈಗ ಪೂರ್ತಿ ಹುಚ್ಚಿ ಅದ್ ನೋಡ. ಅಲ್ಲ ನನಗ 60 ಹಾಫ್ ಮೇಡ ಅಂತಿದ್ದಲ್ಲ, ಈಗ ನೀ ಫುಲ್ ಹುಚ್ಚಿ ಅದ್ ನೋಡ. ಹುಚ್ಚ? ನಾ ಯಾಕೆ ಹುಚ್ಚ ಹಾಕೇನಿ? ಏ ನಿಮ್ಮ ಅಪ್ಪನ ಮದುವೆಯಾಗ ನೀ ಇನ್ನೂ ಹುಟ್ಟಿದ್ದಿಲ್ಲ ನನ್ನ ಬ್ರೀಫ್ಕೇಸ್. ಅಯ್ಯೋ ಮಾಮ, ನೋಡ್ ಮಾಮ, ಶುರುವಾತ್ ನೋಡ್ರಿ ಚಳಿಗಾಲ ಮಳೆಗಾಲ. ಮತ್ತೆ ಹೊಡಿ ಬಂತ. ವಾಟಿಕ ಶಂಪು ಹಚ್ಚಿ ತೊಳೆದಳ ಏನು ಚಂದ ನರ್ತದ ಕೂದಲ ನೀನಂತ ತೆರದಿಟ್ಟಿರತಳ ಈಕಿಯ ಮನೆಯ ಬಾಗಿಲ ಕೆಂಪಾದ ಹೆಣ್ಣಾಕಿ ನೆನಪಿಗೆ ಬರ್ವಾಕಿ ಗುಂಪಿನ್ಯಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಕಿ ನಿಮ್ ಬ್ಯೂಟಿ ಭಾರಿ ಐತಿ. ಫುಲ್ ಗೆಚ್ಚ ಐತೆ, ಅದಕ್ಕ ಬಂದ ದಿನ ಜಳಕ ಮಾಡಿ ಹಸಿನಂಗ ಜಳಕ ಮಾಡಿ. ಮನಸ ಕಕ್ಕಳ ಜೋಡಿ ಹೆಜ್ಜೆ ಕಟ್ಟಕೊಂಡ ಎಲ್ಲಿ ಇಳಿದಳಲ್ಲ ನಮ್ಮಂಗ ಸ್ವಸ್ವಾರಿ ಹೊಡಿದಾರ ಮಾಡತಳ ಹರಿದೇರಿ ಗುಣಗಳ ಪಟ್ಟ ಬರ್ಬರಿ ಬಂಗಾರಿ ನರಗಳ ಸಿಂಗಾರಿ ಕೇಳ ಕಡಿಮೆ ಇಲ್ಲದಂಗ ಬೆಳೆದಾಳರಿ ಇದೆಲ್ಲ ನೋಡಿರ ಬೆಲ್ಲ ಕೊಡುವ ಬಂಗಾರಿ ಉಂಡ ನೀರ ಉಗುಳದರಾಗ ಬಾಗಿಲದಾಗ ಉಂಡ ನೀರು ಉಗುಳದರಾಗ ಒಂದ ನೆತ್ತಿ ಮಾಗಿಲದಾಗ ಏನೋ ದೂರ ನನಗ ನಿನಗ ಎಡೆಮೆ ಬಿದ್ದೆ ನನ್ನ ತೋಳಾಗ ಏನೋ ದೂರ ನನಗ ನಿನಗ ಎಡೆಮೆ ಬಿದ್ದೆ ನನ್ನ ತೋಳಾಗ. ಸದ್ಯ ಶೂಟಿಂಗ್ ಮುಗಿಸ್ ಪಾ ಮಾವ. ಇನ್ನು ಮುಂದಾಗ ಫಿಟ್ಟಿಂಗ್ ಚಲೋ ಮಾಡ್ಬೇಕು. ಆ ಫಿಟ್ಟಿಂಗ್ ಸತ್ಯ ನಾರಾಯಣ ಅಲ್ಲ 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 ಅಲ್ಲ
ಬದುಕಿ ಬೀರೋ ಸುವಾಸನೆ ಹಣ ಹಣ ನನ್ನ ಮಾವ. ಇಲ್ಲೇ ಇದ್ದಾಳ ಏನಮ್ಮ ಇನ್ನು ಡ್ಯೂಟಿಗೆ ಹೋಗ್ಯಾಳಮ್ಮ. ಏ ಮಾವ, ಇಷ್ಟೊತ್ತನ ಮಾಡಿದ್ದು ಏನಂತ ತಿಳಿದಿದ್ದಿ? ಇನ್ ಮುಂದೆ ಇದೆ ಇವಳ ಡ್ಯೂಟಿ. ಆ ಡ್ಯೂಟಿ ತಗೊಂಡು ಏನು ಮಾಡ್ತೀಯಪ್ಪ? ನೋಡಪ್ಪಾಜಿ, ನಾ ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟಿ ಬೇಷಾತ್. ಇಲ್ಲ ಅಂದ್ರೆ ನನ್ನ ದಾರಿನ ನೋಡ್ಕೋಬೇಕಾಗತ್ ನೋಡ್ಬೇಕು. ಕೇಳ ನೀನಾದ್ರೂ ಏನ್ ಮಾಡಿದಿ? ನಿನ್ನ ವಯಸ್ಸ ಈ ರೀತಿ ಮಾಡಕ್ ಹಚ್ಚೈತಿ. ಹಂಗಲ್ಲಪ್ಪ ಡ್ಯಾಡಿ. ಕೇಳ್ತೀನಿ ತಡಿ ನಿಮ್ ನೋಡ ಅಟ್ಟೆಗೋಸ್ಕರ ಮಾಡ್ತಿ. ಕೇಳ ಸತ್ಯಮ್ಮವ್ವ. ಕೇಳೇ ಬಿಡ. ಯಾಕಂದ್ರ ಪ್ರಯತ್ನ ಪಟ್ಟು ಕರೆಂಟ್ ಪಾಸ್ ಮಾಡ್ಯಪ್ಪ ಮಾವ. ಸತ್ಯನಾರಾಯಣ ಹೋದ್ರ ಏನ ಅವ ಇಲ್ಲಿ ಒತ್ತಿದ್ರ ಹ್ಞೂ ಮತ್ತ ಪ್ರಯತ್ನ ಪಟ್ಟು ಕರೆಂಟ್ ಪಾಸ್ ಮಾಡ್ಯಪ್ಪ. ಏ ಹುಷಾರಿ ಕೇಳೇ ಬಿಡ. ಯಾಕಂದ್ರ ನಿಮ್ಮ ಅಪ್ಪನ ದಾರಿ ಕಾಯ್ತಿರ್ತಾರ ಆ ನಮ್ಮೂರ ಕಬ್ಬಿನೊಳಗ. ಅಲ್ಲಯ್ಯಪ್ಪ, ನಾ ಮದ್ವಿ ಮಾಡ್ಕೊಂತೀನಿ ಅಂದ್ರ ತಡಿಯವ ತಡಿಯವ ತಡಿ ಅಂತೀನಿ. ನೀ ಮದ್ವಿ ಮಾಡ್ಕೊಂಡಿಲ್ಲ, ನೀ ಏನ್ರ ನನ್ನ ಕೇಳಿ ಮದ್ವಿ ಮಾಡ್ಕೊಂಡಿಯೇನ? ಹೇಳಂಗ ಕೇಳಿ ಮಾಡ್ಕೊಂಡೇನ? ಏನು ಹಳದಿದ್ದ ನನಗೆ ಜಲಮ ನನ್ನ ಮದುವೆಗ ನೀ ಇನ್ನೂ ಹುಟ್ಟಿದ್ದಲ್ವಾ? ಗೊತ್ತೈತಾಳೆಪ್ಪ. ಅಲ್ಲ ನಮ್ಮ ಸತ್ತ ಮೇಲೆ ಯಾರಿಗೂ ಗೊತ್ತಾಗ್ಲಾರ್ದಂಗ ಕಂಟಿ ಜಲಿ ಕಡೆ ಹೋಗಿ ಲವ್ ಮ್ಯಾರೇಜ್ ಮಾಡ್ಕೊಂಡಿಲ್ಲ. ಲವ್ ಮ್ಯಾರೇಜ್ ಗೊತ್ತ ಅಂತ ತಿಳ್ಕೊಂಡೇನ? ಅದಕ್ಕ ಕೇಳಕತ್ತೀನಿ, ನನಗೆ ಹೇಳಾರ್ದು ಹೆಂಗ ನೀ ಮದ್ವೆ ಆಗಿದಿ ಅಂತ. ಸತ್ಯ ಟ್ರೈನಿಂಗ್ ಕೊಟ್ಟಿಪ್ಪ ನನ್ನ ಮಗಳಿಗೆ. ಏನಪ್ಪಚ್ಚಿ? ನಿನಗೊಂದು ಕಡೆ ಮಾತು ಹೇಳ್ತೇನೆ. ಏನದು? ಈ ಮುಖಕ್ಕ ಯಾವಕ್ಕೆ ಮೋಹ ಪಟ್ಟ ಬರೀತಾವ ಮಾವ. ಏ ಮಾವ ಮಾವ, ಮತ್ತ ಈಗ ನಿನ್ನ ಮೆಚ್ಚಿ ಬಂದಾಳಲ್ಲ ಹುಚ್ಚಿಯಾಗಿ, ನೀ ಹೋಗ್ ಕೂಡ್ಲೆ ಕುಚ್ಚಿ ಇಡ್ತಾಳಲ್ಲ ಒಂದು ಒಬ್ಬರಿ ಹುಳಿಮಿನ, ಆ ಮೈಮಳ ನಾ ಮಾಂಕಿತವನ್ನ ಬಿತ್ತು ವರ್ಷವಂತ ನಾವು. ಓ ಮಾವ, ಹಾಗಾದ್ರೆ ಚಿತ್ತ ಉಂಟ ಕೇಳಿರ ಹಸುವೈರ ಹಾಗಾದ್ರೆ ಏನದು ಹೇಳುವಂತರಾಗಿರಿ. ಅಲೆ 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 ಚೆಲ್ಲುವರೆ ಚೆಲ್ಲುವರೆ ಚೆಲ್ಲ ಹೇಳುವಂತರಾಗಿರಿ. ಹೌದಾ? ಹಾಗಾದ್ರೆ ಚಿತ್ತ ಉಂಟ ಕೇಳಿರ ಹಸುಗಳಿರ ಅದೇನದು ಹೇಳುವಂತರಾಗಿರಿ. ದಾರುದಾರ ಅಂದರೆ ಪ್ಲಾಟರ್ದಿಂದ ಹೆಣದ ಬಲೆಯನ್ನು ಬೇತಿ ಮೀನ ಹಿಡಿಯುವ ಮೀನುಗಾರತಿ ಮೀನ ಅಂತ ಕರೀತಾರ. ಒಂದು ದಿವಸ ನಸುಕಿನೊಳದ್ದು ಹಸುವೊಂದನ್ನು ತರಲು ಹಾವೇರಿ ಸಂತಿಗೆ ಹೋಗಿದ್ದೆ. ಅಲ್ಲಿ ಒಂದು ಹೋಟೆಲಿನೊಳಗ ಅವನಿಗೆ ನನಗೂ ಪರಸ್ಪರ ಪರಿಚಯವಾಗಿ ಆ ಪರಿಚಯವೇ ಪ್ರೀತಿಗೆ ತಿರುಗಿ ಉಗುಳು ಮಾರಿಯಾಗಿ ತಿರುಗುತ್ತಿರುವೆ. ಇದಕ್ಕೆ ಕಾರಣ ಕಡೆ ಉಪ್ಪು ಹುಳಿ ಕಡೆ ಉಂಡದ್ದು ಉಚ್ಚಾರಣ ಕಡೆ ಅರ್ಥವಾಯಿತೆ
ಕಡೆ ಮಾತಿದೆ. ಏನಂದ್ರೆ ಯಾಕೋ ಒಂದು ನಮ್ಮೋನಿ ಮೈಯಾಗ ಏ ಮಾಮ ಮುಂದೆ ನೀ ಹೇಳು ಇಲ್ಲ ಗುಳುಗುಳು ಅನ್ನಕತ್ತೈತಿ. ಗುಳುಗುಳು ಅನ್ನಕತ್ತೈತಿ. ಖಾರ ಹುಳಿ ಮತ್ತ 3 ಕೋಟಿ ಉಂಡು ಜೀವಿಗಳಾದಾಗ ಏ ವಶಾಲಿ ಏ ಹಂಗ ಯಾಕೆ ಮಾಡ್ತೀರಿ? ನಮ್ ದಾರಿ ನಾವು ಕಂಡ್ಕೊಳ್ಳೋಣ ಬಾ ಬೇ ವಶಾಲಿ. ಹೋಗೋಣ. ಹೋಗೇ ಬಿಟ್ಟವಲ್ರಿ ಇವು. ಆ ಹುಚ್ಚ ನನ್ನ ಮಗಳಿಗೆ ಪೂರ್ತಿ ಹುಚ್ಚಿ ಮಾಡಾಬಿಟ್ಟಾನ್ರಿ. ಏನೋ ಒಬ್ಬರಿಗೆ ಹಾಕ್ಯಾನ್ರಿ ಆ ಮಗ. ಇಲ್ಲ ಅಂದ್ರ ಈ ನಮ್ಮ ವಯಸ್ಸಾಲಿಗೆ ಇರೋ ಧೈರ್ಯ ಮತ್ತೆ ಯಾರಿಗೈತ್ರಿ? ಈಗ ನಾವು ಸ್ವಲ್ಪ ಸಾಕಾರ ಮಾಡಿಬಿಟ್ರ ತಾಳಿ ಕಟ್ಟೆ ಬಿಡ್ತಾನ್ರಿ ಆ ಹುಚ್ಚ. ಬಂಗಾರಕ ಮಗನ ಬಗ್ಗೆ ಮುಂದೆ ಏನು ಮಾಡೋದು ಅಂತ ಬಂಗಾರಕ ಮಗನ ನನಗ ಒಬ್ಬಾಕಿ ಬಂಗಾರದ ಮಗಳ ನನಗ ಒಬ್ಬಾಕಿ ಬಂಗಾರದ ಮಗಳ ನನಗ ಒಬ್ಬಾಕಿ ಬಂಗಾರದ ಮಗಳ ತಲೆ ಕಳ್ಕೊಂಡು ಹೊಡ್ಕೊಂಡು ಬಂಗಾರಕ ಮಗನ ಬಗ್ಗೆ ಬಂಗಾರದ ಮಗಳ ನನಗ ಒಬ್ಬಾಕಿ ಮಗಳ ತಲೆ ಕೆಳಗೆ ಹೊಡ್ಕೊಂಡು ನನ್ನ ಮಗಳ ತಲೆ ಕೆಳಗೆ ಹೊಡ್ಕೊಂಡು ಬಂಗಾರದ ಮಗಳ ನನಗ ಒಬ್ಬಾಕಿ ಬಂಗಾರಕ ಮಗನ ನನಗ ಒಬ್ಬಾಕಿ. ಬಂಗಾರದ ಮಗಳಪ್ಪ ಗಂಟ ಗಂಟ ಬಿತ್ತಪ್ಪ ಬಂಗಾರದ ಮಗಳಪ್ಪ ಗಂಟ ಗಂಟ ಬಿತ್ತಪ್ಪ ನನ್ನ ಮಗಳ ತಲೆ ಕಡಿದು ಹೊಡ್ಕೊಂಡು ಹೋಗಪ್ಪ ನನ್ನ ಮಗಳ ತಲೆ ಕಡಿದು ಹೊಡ್ಕೊಂಡು ಹೋಗಪ್ಪ. ಬಂಗಾರಕ ಮಗನ ಬಗ್ಗೆ ಹಲೋ ಅಂಬರೀಶ್, ನಮಸ್ಕಾರ ಜಮೀನ್ದಾರರಿಗೆ. ಮಾತೆತ್ತಿದ್ದರೆಲ್ಲರೂ ಜಮೀನ್ದಾರರು ಶ್ರೀಮಂತರು. ನೋಡು, ಶ್ರೀಮಂತಿಗೆ ಘನತೆ ಗೌರವ ನನಗೇನು ಬೇಕಾಗಿಲ್ಲ. ನೀನು ನನಗೆ ರಾಜವರ್ಮ ಎಂದು ಕರೆದರೆ ಸಾಕು. ನಾವು ಎಷ್ಟಾದರೂ ದೊಡ್ಡ ಜಮೀನ್ದಾರರು, ಆದರೂ ನಾವಿರುವರು ಬಾಲ್ಯ ಸ್ನೇಹಿತರು. ಒಂದು ಸ್ಕೂಲ್ ಕಲಿಯುವಾಗ ನನ್ನಲ್ಲಿರುವ ಹುಂಬತನ ಕಡತನ ಮಾಯವಾಗಿ ಮಾನವರೆಲ್ಲರೂ ಒಂದೇ ಎಂಬ ಭಾವನೆ ಬೇರೂರಿದೆ. ನನ್ನಲ್ಲಿ ನಿನಗೇನಾದರೂ ತೊಂದರೆ ಇದ್ರೆ ಸಂಕೋಚ ಪಡದೆ ನನ್ನ ಮುಂದೆ ಹೇಳು, ಕೈಲಾಗುವ ಸಹಾಯ ಮಾಡುತ್ತೇನೆ. ಏನೂ ಇಲ್ಲ, ನನಗಿರುವ ಚಿಂತೆ ಎಂದರೆ ಒಂದೇ ಒಂದು, ನನಗೊಬ್ಬ ತಂಗಿ ಇದ್ದಾಳೆ. ಈಗ ಅವಳು ಮದುವೆ ವಯಸ್ಸಿಗೆ ಬಂದಿರಬೇಕು ಅಲ್ಲವೇ? ಅದಕ್ಕೆ ಚಿಂತೆ ಮಾಡುತ್ತಿರುವುದು. ನೋಡಂಬ್ರೇಶ್, ಬೇಗ ಒಬ್ಬ ಗುಣವಂತ ವರನನ್ನು ಹುಡುಕು. ಆ ಮದುವೆ ಖರ್ಚಿಗೆ 10 ಲಕ್ಷ ರೂಪಾಯಿ ಹಣ ಬೇಕಾದ್ರೆ ನಾನು ಸಹಾಯ ಮಾಡುತ್ತೇನೆ. ರಾಜವರ್ಮ, ಈ ಮಾತನ್ನು ನಾನು ನಂಬಲೆ. ಸಾಲವೆಂದು ತಿಳಿಯಬೇಡ, ಫ್ರೀಯಾಗಿ ಕೊಡ್ತೀನಿ. ಈ ಹಿಂದೆ ನನ್ನ ತಂದೆಯವರು ಸಾಕಷ್ಟು ಸಾಮೂಹಿಕ ವಿವಾಹಗಳನ್ನು ತನ್ನ ಸ್ವಂತ ಖರ್ಚಿನಿಂದ ಮಾಡಿ ಸ್ವರ್ಣ ರತ್ನಾಕರ ಎಂದು ಬಿರುದ ಪಡೆದ. ಅವರ ಹಿರಿಯ ಮಗನಾದ ನಾನು ಕೂಡ ಅದೇ ದಾರಿಯಲ್ಲಿ ನಡೆಯಬೇಕಲ್ಲವೇ? ಶ್ರೀಮಂತರೇ, ಸತ್ಯವಾಗಿಯೂ ನೀವು ನಮ್ಮ ತಮ್ಮ ಪಾಲಿನ ದೇವರೆಂದು ಭಾವಿಸುತ್ತೇನೆ. ನನ್ನ ತಂಗಿಯ ಕಲ್ಯಾಣ ಕಾರ್ಯವೊಂದು ನಿರಂತರವಾಗಿ ಸಾಗಿ ಹೋದರೆ ನನಗ್ಯಾವ ಚಿಂತೆಯೂ ಇಲ್ಲ. ಜೀವನದಲ್ಲಿ ನಾನು ಗುಳಿದಿರುವ ಆಸೆ ಒಂದೇ ಅಂದ್ರೆ ನನ್ನ ತಂಗಿ ಮದುಮಗಳಾಗಿ ಹಸಿಮಣಿ ಮೇಲೆ ಏರಿ ಕುಳಿತು ತನ್ನ ಪತಿಯ ಪಕ್ಕದಲ್ಲಿ ಅಣ್ಣ ಎಂದು ಕರೆಯುವ ಮಂಗಲಮಯ ಶುಭ ಪ್ರಸಂಗ. ಆ ಶುಭ ಪ್ರಸಂಗಕ್ಕೆ ಮಾತುಗಳು ಪಡಿವೆ.
ನೋಡ ಅಂಬರೀಶ್, ನನಗೂ ಒಬ್ಬ ತಂಗಿ ಇದ್ದಾಳೆ. ಅವಳ ಬಹಳ ಬಲವಾಗಬೇಕಾದ್ರೆ ಅವಳ ಅಣ್ಣನಾದರೂ ನನಗೂ ಕೂಡ ಇದೆ. ನೋಡು, ಹೆಚ್ಚಿಗೆ ಹೇಳುವುದರಲ್ಲಿ ಯಾವ ಪ್ರಯೋಜನವಿಲ್ಲ. ಮೊದಲು ನಿನ್ನ ತಂಗಿ, ಪ್ರತಿಯೊಬ್ಬ ಅಣ್ಣಂದಿರ ತಂಗಿಯರಿಗಾಗಿ ಮಾಡಬೇಕಾದ ಕರ್ತವ್ಯ. ಹೆಚ್ಚಿಗೆ ಹೇಳುವುದರಲ್ಲಿ ಏನು ಪ್ರಯೋಜನವಿಲ್ಲ. ನೋಡ ಅಂಬರೀಶ್, ನಿನ್ನ ಸಹೋದರಿಗೆ ಗುಣವಂತ ವರ ಸಿಗದಿದ್ದರೆ ನೀನು ಒಪ್ಪುವುದಾದ್ರೆ ನಾನೇ ನಿನ್ನ ತಂಗಿ ಕೈ ಹಿಡಿದು ಮಡದೆ ಎಂದು ಮನೆ ತುಂಬಿಸಿಕೊಳ್ಳುತ್ತೀರಿ. ಆಯ್ತೆ ರಾಜವರ್ಮ. ರಾಜವರ್ಮ, ನಾನು ಈ ಮಾತು ನಂಬಲೇ. ಏಕೆ ಅಂಬರೀಶ್? ನನ್ನ ಮೇಲೆ ಅನುಮಾನವೇ? ಅಂಬರೀಶ್, ಬಡವ ಬಲ್ಲಿದನೆಂಬ ಭೇದ ಭಾವ ದೂರೀಕರಿಸಿ ವರದಕ್ಷಿಣೆ ಎಂಬ ಭೂತವನ್ನು ಬಡಿದೋಡಿಸಿ ಬಡವರ ಬಾಳನ್ನು ಹಂಬಲದಾಗಿ ಮಾಡಿಸುವಂತ ನಮ್ಮ ಶ್ರೀಮಂತರ ಮುಂದಾದಾಗಲೇ ಹೆಣ್ಣೆ ಎತ್ತವರ ಮನೆಗೆ ಶಾಂತಿ ಸಿಗುವುದು. ನೋಡ ಅಂಬರೀಶ್, ನೀನು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಬೇಡ. ಮೊದಲು ನಿನ್ನ ತಂಗಿಯ ಮದುವೆ ಸಿದ್ಧತೆ ಮಾಡು. ನಾನು ಸ್ವಲ್ಪ ಮೆಲ್ಲಿಗೆ ಹೋಗಿ ಬರುತ್ತೇನೆ. ಅಂತೂ ಎಲ್ಲರಂತೆ ನನ್ನ ತಂಗಿ ಮದುವೆಯಾಗುವಲ್ಲಿ ಸಂದೇಹವಿಲ್ಲ. ಸಿರಿವಂತ ಸ್ನೇಹಿತ ರಾಜವರ್ಮನ ಅಂತಃಕರಣೆಯಿಂದ ನನ್ನ ತಂಗಿ ಕಂಕಣ ಬಲ ಕೂಡಿ ಬಂದಂತೆ ಸರಿ. ನಾನು ಸಾಯುವವರೆಗೂ ದುಡಿದವರ ಹಣ ಮುಟ್ಟಿಸಿದರೂ ಚಿಂತೆ ಇಲ್ಲ. ನನ್ನ ಜೀವನದಲ್ಲಿ ಆ ಹಿರಿಯ ಆಸೆ ಈಡೇರಿದರೆ ಅದೇ ನನ್ನ ಭಾಗ್ಯ. ಈ ವಿಷಯವನ್ನು ನನ್ನ ತಂಗಿಗೆ ಮನೆಗೆ ಹೋಗಿ ತಿಳಿಸಲೇಬೇಕು. ಶ್ರೀಮಂತರ ಮಾತಿನ ಮರಳಾಗಿ ಅವರ ರೂಪ ಗುಣಕ್ಕೆ ನಾನು ಮಾರು ಹೋಗಿ ಅವರ ಮಾತಿನಲ್ಲಿ ವಿಶ್ವಾಸವಿಟ್ಟು ದಾರಿ ಎರೆದು ಬಿಟ್ಟೆ ನನ್ನ ದೇಹವನ್ನು. ಬೆಲೆ ಕಟ್ಟಲಾಗದ ವಸ್ತುವನ್ನ ತೂರಿ ಬಿಟ್ಟೆ ಆ ರಾಜವರ್ಮನ ತೋಟದಲ್ಲಿ. ಸುನಿತಾ, ನೀತಿಗೆ ಟೊಳಾಗಿ ಬಿಟ್ಟೆಯ ಕ್ಷಣಿಕ ಸುಖದ ಆಸೆಗಾಗಿ. ಆ ತೋಟದಲ್ಲಿ ಬೆಳೆದು ನಿಂತಿರುವ ಗಿಡ ಮರ ಬಳ್ಳಿಗಳೆಲ್ಲ ನನ್ನನ್ನು ನೋಡಿ ಅಭ್ಯಾಸ ಮಾಡುವಂತೆ ಭಾಸವಾಗುತ್ತೆ. ನನ್ನನ್ನು ಮದುವೆಯಾದಂತ ಮಾತು ಕೊಟ್ಟಿರುವ ರಾಜವರ್ಮ ಒಂದು ವೇಳೆ ನನಗೇನಾದ್ರೂ ಮೋಸ ಮಾಡಿಬಿಟ್ರೆ ನನ್ನ ಜೀವನದ ಕಥೆ. ಅಯ್ಯೋ ದೇವರೇ, ನಾನು ಕಾಲು ಜಾರಿದವಳಂತ ನಮ್ಮಣ್ಣನಿಗೆ ಗೊತ್ತಾಗ್ಬಿಟ್ರೆ ನಮ್ಮಣ್ಣ ನಾನು ತಪ್ಪು ಮಾಡಿಬಿಟ್ಟೆ. ಅಡ್ಡ ಮಾರ್ಗದಲ್ಲಿ ನಾನು ಅಡಿ ಇಟ್ಟು ಬಿಟ್ಟೆ. ಏಕಮ್ಮ ಅಳುತ್ತಿರುವಿ? ಏನಾಯ್ತಮ್ಮ? ಯಾಕೆ ಅಳುತ್ತಿರುವಿ? ಯಾರ ನಿಮಗೆ ಏನಾದರೂ ಅಂದರೆ ಏನು? ಮತ್ತೆ ಕೇಳುವಿ? ಯಾಕೋ ಏನೋ ನನಗೆ ಅವನ ನೆನಪಾಯಿತು. ಅದಕ್ಕೆ ದುಃಖ ಉಕ್ಕಿ ಬಂತಣ್ಣ. ಸೂರ್ಯ ಮುಳುಗಿ ಹೋದನಲ್ಲ ಅಂತ ಅಳುತ್ತಾ ಕುಳಿತರೆ ಬರುವ ನಕ್ಷತ್ರಗಳನ್ನು ನೋಡಿ ಆನಂದಿಸಬೇಕಮ್ಮ. ಹಿಂದೆ ನಾವು ಸುಖವಾಗಿದ್ದೇವಲ್ಲ ಎಂದು ಮರಗುಡುವುದಕ್ಕಿಂತ ಮುಂದೆ ಸುಖ ಹುಡುಕುವ ಆಶಾವಾದಿಗಳಾಗಿ ಬದುಕಬೇಕಮ್ಮ. ಆಶಾವಾದಿಗಳಾಗಿ ಬದುಕಬೇಕು. ನೀನು ನನ್ನ ಪಾಲಿನ ದೇವರಣ್ಣ. ಹುಚ್ಚಮ್ಮ,
ನಿನ್ನಂತ ಸದ್ಗುಣಿಯನ್ನು ಪಡೆಯಬೇಕಾದರೆ ನಾನು ತಪಸ್ಸು ಮಾಡಿರಬೇಕು. ನಿನ್ನ ಕಣ್ಣಿನಿಂದ ಹರಿಯುವ ಆ ಆಸುಶಸ್ತ್ರವಾಗಿ ಹರಿಯುತ್ತದೆ ನನ್ನ ಹೃದಯ ಅಂತರಾಳದಲ್ಲಿ. ಅಂದು ಅವ್ವ ಸಾಯುವಾಗ ಸುನೀತಾ, ಅಮರೇಶ, ಸುನೀತಾ ನಿನ್ನ ಮಮತೆ ಮಗಳೆಂದು ಜೋಪಾನ ಮಾಡು ಎಂದು ವಚನ ಕೊಟ್ಟರು. ಅವ್ವ ಕೊಟ್ಟ ವಚನಕ್ಕೆ ತಪ್ಪಿ ನಡೆದರೆ ಈ ಸಮಾಜ ನನಗೆ ಹಿಡಿ ಅನ್ನ ಕೊಡದಿರಲಿ. ಎಂತ ಮಾತಾಡ್ತಿದ್ಯಾ ನೀನು? ಹುಟ್ಟಿಸಿದ ದೇವರು ಹುಲ್ಲು ಮೇಸಲಾರ. ಹೌದಮ್ಮ, ನ್ಯಾಯ ನೀತಿ ಧರ್ಮದಿಂದ ಬಾಳಿದರೆ ಆ ದಯಾಮಯ ನಮ್ಮನ್ನೆಂದೂ ಕೈ ಬಿಡುವುದಿಲ್ಲ. ಚಿಂತೆ ಇಲ್ಲ, ಜೀವ ಹೋದರು ಈ ಕಾಲದಲ್ಲಿ ಅಡಿ ಇಟ್ಟು ಅಪಕೀರ್ತಿಗೆ ಒಳಗಾಗಬೇಡವೆಂದು ಅವ್ವ ನಮಗೆ ಮನೆಯಲ್ಲಿ ಇಬ್ಬರನ್ನು ಕುಂದಿರಿಸಿಕೊಂಡು ಹೇಳಿದರೆ ನಮ್ಮ ಸುನೀತಾ. ಹೌದಣ್ಣ, ಹೌದು. ಮತ್ತೆ ಅಳಿವಿಲ್ಲಮ್ಮ ತಂಗಿ, ನಿನ್ನ ಅಳುವಿನ ಅರ್ಥವನ್ನು ಅರಿಯಲಾರದಟ್ಟ ವಿವೇಕಿಯಲ್ಲಮ್ಮ ಈ ನಿನ್ನ ಅಣ್ಣ. ವಾರಿಗೆ ಎಲ್ಲ ಗೆಳತಿಯರು ತನ್ನ ಇನಿಯರೊಡನೆ ಸುಖ ಸಂತೋಷದಿಂದ ವೈಯಾರಿ ಆಡುತ್ತಿರುವಾಗ ನಾನು ದರಿದ್ರ ತಂಗಿಯಾಗಿ ಮನೆಯಲ್ಲೇ ಕುಳಿತುಕೊಳ್ಳಬೇಕಾಗಿತ್ತಲ್ಲ ಎಂದು ಅಳಿವೆಯಲ್ಲ. ಎಂದು ಈ ವರ್ಷ ಕಂಕಣ ಬಲ ಕುಡಿ ಬಂದಿದೆ. ನಗು ನಗುತ್ತಾ ನಿನ್ನ ನಲ್ಲನೊಡನೆ ಬೀಳ್ಕೊಟ್ಟು ಕಳಿಸುತ್ತೇವೆ. ನೀನೇನು ಚಿಂತಿಸಬೇಡ. ಶ್ರೀಮಂತ ಸ್ನೇಹಿತನೊಬ್ಬ ದಾರಿಯಲ್ಲಿ ಭೇಟಿಯಾಗಿ 1 ಲಕ್ಷ ರೂಪಾಯಿ ಕೊಡುತ್ತೇನೆ ಅಂತ ಈಗ ಹೇಳಿದ್ದಾರೆ. ಹೌದೇ ಅಣ್ಣ? ಹೌದಮ್ಮ, ಅವರೆದುರಿಗೆ ಇದ್ದ ವಿಷಯವನ್ನೆಲ್ಲ ಹೇಳಿಬಿಟ್ಟೆ. ಏನಂತ ಹೇಳಿಬಿಟ್ಟಣ್ಣ? ಸುನೀತಾ, ಪ್ರಪಂಚದಲ್ಲಿ ಮಾನವರು ಅತಿ ಹೆಚ್ಚು ಪ್ರೀತಿಸುವ ವಸ್ತು ಅಂದರೆ ಅದು ಅವರವರ ತಮ್ಮ ಪ್ರಾಣವಲ್ಲ. ನಾನು ಅದಕ್ಕಿಂತಲೂ ಹೆಚ್ಚಾಗಿ ನನ್ನ ತಂಗಿ ಸುನೀತಾ ಅಂತ ಹೇಳಿಬಿಟ್ಟೆ. ತಂಗಿ, ನೀನೇ ನನ್ನ ಜೀವ. ಸುನೀತಾ, ನಿನ್ನ ಅಂಗಾಲಿಗೆ ಮುಳ್ಳು ನಟ್ಟರೆ ನನ್ನ ಕಣ್ಣಲ್ಲಿ ಸೂಜಿ ನಟ್ಟಂತಾಗುತ್ತದೆ ಎಂಬ ನನಗೂ ಹಾಗೆ ಆಗುತ್ತದೆ. ಏನು ಗಹನವಾದ ವಿಚಾರದಲ್ಲಿ ನಿಂತು ಬಿಟ್ಟಿರಲಿಲ್ಲ. ಏನು ಇಲ್ಲ ತಂಗಿ, ಅವನೇ ನೆನಪು ಮಾಡಿಕೊಂಡು ಅಳುತ್ತಾ ಕುಳಿತಿದ್ದಳು. ಅದಕ್ಕಾಗಿ ಅವಳಿಗೆ ಸಂತೈಸಿ ಸಮಾಧಾನ ಹೇಳುತ್ತಿದ್ದೆ. ಅಷ್ಟರಲ್ಲಿ ನೀನೇ ಬಂದು ಬಿಟ್ಟೆ. ಸಿಸ್ಟರ್ ಸುನೀತಾ, ಏಕಮ್ಮ ನಿನ್ನ ಕಣ್ಣಲ್ಲಿ ನೀರು. ನಿನ್ನ ರಕ್ಷಣೆಗಾಗಿ ಇಬ್ಬರು ಅಣ್ಣಂದಿರು ಕಂಕಣ ಕಟ್ಟಿ ನಿಂತಿದ್ದಾರೆಂಬುದನ್ನು ಮರೆತು ಬಿಟ್ಟಿಯ. ಇನ್ನೊಂದು ಸಾರಿ ನಿನ್ನ ಕಣ್ಣಲ್ಲಿ ನೀರು ಬಂದರೆ ನಿನಗೆ ಯಾವ ಶಿಕ್ಷೆ ಗೊತ್ತೇ? ನಿನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿ ಬಿಡುತ್ತೇವೆ. ಹೌದಲ್ಲೋ ಬ್ರದರ್? ಫ್ರಾಂಕಿ, ಈ ವರ್ಷ ಸುನೀತಾಳ ಕಂಕಣ ಬಲ ಕುಡಿ ಬಂದಿದೆ. ಎಷ್ಟೇ ಕಷ್ಟ ಬಂದರೂ ತಂಗಿ ಮದುವೆ ಮಾಡಿ ಮುಗಿಸಲೇ ಬಿಡೋಣ. ಈಗೇನು ಊಟ ಮಾಡೋದಕ್ಕೆ ಬರ್ತೀರೋ ಅಥವಾ ಒಂದೇ ಸಲ ನನ್ನ ಮದುವೆಲೇ ಊಟ ಮಾಡ್ತೀರೋ? ಅಲ್ಲಿವರೆಗೂ ಉಪವಾಸ ಇರುವುದಂತೂ ಸಾಧ್ಯ. ನನಗೀಗ ತುಂಬಾ ಹಸಿವಾಗಿದೆ. ನಡೆ ಬ್ರದರ್, ಊಟವನ್ನು ಮಾಡೋಣ. ಸರಿ, ಹಾಗಾದ್ರೆ ಬನ್ನಿ ಊಟ. ನಡೆ ಫ್ರಾಂಕಿ, ಊಟ ಮಾಡಿ ತಂಗಿಗೆ 2 ಸೀರೆ ತೆಗೆದುಕೊಂಡು ಬರೋಣ. ಯಾಕೆ? ಅವಳಂತೂ ಬಾಯ್ಬಿಟ್ಟು ಕೇಳುವುದಿಲ್ಲ. ಅಲ್ಲ, ಸೀರೆಯನ್ನೇ ಎಷ್ಟಂತ ಕಾಲನು ಕೂತಾಳೆ. ನಡೆ ಹೋಗೋಣ. ಮೊದಲಿನಿಂದಲೂ ಅವಳ ಸ್ವಭಾವವೇ ಹಾಗೆ. ನಾವಾಗೆ ತಿಳಿದು ತರಬೇಕು. ಆಮೇಲೆ ಸಣ್ಣ ಮಗುವಿನಂತೆ ಆನಂದದಿಂದ ಕುಣಿದಾಡುತ್ತಾಳೆ. ಅಲ್ಲವೇ ನಮ್ಮ ತಂಗಿ? ಅಣ್ಣ, ಥ್ಯಾಂಕ್ ಯು ಬ್ರದರ್. ಊಟ ಮಾಡೋದಕ್ಕೆ ಬರ್ತೀರಾ? ನಡೆಯಮ್ಮ, ಹೋಗೋಣ. ನಡೆ. ಪ್ರೀತಿಯ ಪಾರಿವಾಳ ಮನಸ್ಸಿಗೆ ತಳಮಳ ಮಾಡಿ ಒಂದು ಗೆಳೆಯ, ಪ್ರೀತಿಯ ಪರಿಮಳ ಅರಿವೊಂದು ಗೆಳೆಯ, ಮನಸ್ಸಿಗೆ ತಳಮಳ ಮಾಡಿ ಒಂದು ಗೆಳೆಯ. ಹರಿಯಂತ ಗಂಗ ಮರಿಯಲಿ ಗೆಳೆಯ, ಹರಿಯಂತ ಗಂಗ ಮರಿಯಲಿ ಗೆಳೆಯ, ಮರಿಯಲ
ಒಂದು ಸ್ಥಾನದೊಳಗ ಉಳಿದಿಲ್ಲ. ಆ ಹುಡುಗಿ ಚಲಕ್ ಫಲಕ್ ಫಲಕ್ ಚಲಕ್ ಅಂತ ನಡ್ಕೊಂಡ ಬಂತಂದ್ರ ಆಟೋಮೆಟಿಕ್ ಆಗಿ ತಮ್ಮ ಕೆಲಸ ಚಾಲೂ ಮಾಡೇ ಬಿಡ್ತಾವ ನೋಡ್ರಿ. ಬಂತಲ್ಲ आपके प्यार में हम संवरने लगे, देख के आपने हम गुजरने लगे, उस कदर आपसे हमको मोहब्बत हुई, उस कदर आपसे हमको मोहब्बत हुई, देख के आपने हम संवरने लगे, आपने ಬಂತಲ್ರಿ ಗಾನಕ್ಕೆ ಹೋಗಿಲೆ ಸ್ವಲ್ಪ ಮಜಾ ಮಾಡಿ ಕೈ ಬಿಡ. ಮಾಮ ಚಂದಿದ್ದಲ್ಲಿ ಜಾತ್ರೆ ಹಿಂಗ್ಯಾಕಾದೀನಿ ಯಾಕೆ ಐತಿತ್ಲ ಕೈ ಕೈ ಒಳಗಟ್ಬಿಟ್ಟವ್ರ ನೀನು ಅದಕ್ಕ ಬೆಲ್ಲ ಸುಟ್ಟಿ ತಿನ್ನೋದು ಬೈಕೊಂಡೆ ನಾನು ನಿನಗೆ. ಮಗ್ಗ ಏನ ಇದನ್ನ ತಿಂದಿನ ಅದನ್ನ ತಿಂದ್ರು ಹೋಗ್ಬಾರ್ದು. ಮತ್ತೇನು ಸದಾಶಿವಮ್ಮ ಒಬ್ಬ ನಿಂತಿಯಲ್ಲ ನಿನ್ ದಾರಿನ ಕಾಯ್ಕೊಂತ ನಿಂತಿದ್ಯಾ. ಗಾನಕ್ಕೆ ಹೋಗ್ಲೆ ಭಾರಿ ಚಂದ ಬಂತಲ್ಲ, ಸ್ವಲ್ಪ ಮಜಾ ಮಾಡಿ ಕೈ ಬಿಟ್ಟು ಹಂಗ ಮಾಡ್ಬೇಕಂತ ಮಾಡಿದ್ಯೇನು. ಈಗ ಎಲ್ಲಿ ಹೊಂಟಿ ಅಂತ ಕೇಳಕತ್ತಿದ್ದೆ ನೀನು. ಹಾ ಎಲ್ಲಿ ಹೋಗಿದ್ರಿ? ಮತ್ ನೀ ಮೊದ್ಲ ಸೆಕ್ರೆಟರಿ ನೋಡಿ ನೀನು ಎಲ್ಲ ಹೊಂದ್ ಹಿಡ್ದು ಎಲ್ಲ ಕೇಳವ ನೀನು ಕಾಣಲಿಲ್ಲ ಕೈಯ ಕೈ ಚೀಲ. ಹೌದಲೇ ಕೈ ಚೀಲ ಅಂದೆ ಕೈ ಚೀಲ ಅಂದೇ ಬಿಟ್ಟೆ. ಕಾಯಿಪಿಲ್ದಾರಕ್ಕೆ ಹೊಂಟಿದ್ದೆ ನನಗೆ ಗೀಟಿ ಮೆಣಸಿನಕಾಯಿ. ಅಂತೂ ಆರಾಮದಿ ನೋಡಿರ್ಬೇಕು. ಎಲ್ಲಿ ಆರಾಮ ಯಾವಾಗಿದ್ರೆ ನಕ್ಕೊಂತನ ಇರ್ತೀವಿ. ಹೋಗ್ಲಿ ಬಿಡು, ಎಲ್ಲಿ ಹೋಗಿದ್ದೆ? ನಗತಿಯಲ್ಲಿ ನಗತಿಯೋ ಮಾಮ, ನನ್ನ ಸಂಕಟ ನನಗೆ ಒಬ್ಬರಿಗೆ ಗೊತ್ತಾಯ್ತು. ಅದನ್ನ ಯಾರ ಮುಂದೆ ಹೇಳಕ ಬರ್ಲಾರ್ದಂಗ ಬಿಡಾಕ ಬರ್ಲಾರ್ದಂಗ ಯಾಕ ಇವತ್ತು ನಿನ್ನ ಮುಂದೆ ಹೇಳ್ಬೇಕಂತ ಮಾಡೀನಿ ಮಾಮ. ಪುರ್ರಳಿಸ್ಬಿಡ್ದೆ ನಾ ಹೇಳಿಲ್ಲ. ಇಲ್ಲ ಇಲ್ಲ ಚಿಂತೆ ಮಾಡಿ 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 ನೋಡಿ ಯಾರ ಮನೆ ಸೊರಗಿನ ನಾನು. ನಿನಗೇನ್ ಹತ್ತೈತೆ? ಕಡದ್ರ 4 ಮಂದಿಗೆ ಹಂಗದಿದಿ. ನಿನಗೆ ಯಾವ ಚಿಂತೆ ಐತೈತೆ? ಅಯ್ಯೋ ನಿಮ್ದು ಪಬ್ಲಿಕ್ ನಮ್ದು ಸೀಕ್ರೆಟ್ ಸಿಂಕು. ಅಂದ್ರ ಮಾಮ ನಾನು ಮದುವೆ ಆಗ್ಬೇಕಂತ ಮಾಡಿ ಅದಕ್ಕ ಹೊರಗಾಕತ್ತೀನಿ. ಐ ನಮ ಪಾರ್ವತಿ ಶಿವರ ಅಲ್ಲಲೇ ಯಾಕ ಸೆಕ್ರೆಟರಿ ಮಾಮ ಜೈ ಜೈಕಾರ ಹಾಕಾಕತ್ತಿಲ್ಲ ಯಾಕ? ನೀನ ಮದುವೆ ಆಕಿಯ? ಯಾಕ ನೀ ಬಿಟ್ಟು ನೋಡ ಫಸ್ಟ್ ಕ್ಲಾಸ್ ನ ಮದುವೆ ಹಾಕಿನ. ಅಲ್ಲಲೇ ನಿನಗೆಷ್ಟು ಮದುವೆ ಹುಚ್ಚಿ ಹಿಡ್ದೈತೆ ಅಂದ ಮ್ಯಾಲ ಎಲ್ಲರ ಒಂದು ಹೈ ಕ್ಲಾಸ್ ಕನ್ಯಾ ನೋಡಿ ಮದುವೆ ಮಾಡ್ತೇನೆ. ಮಾಮ ಮದುವೆ ಆದ ಮೇಲೆ ಮುಂದಿನ ಕಾರ್ಯಕಲಾಪಗಳನ್ನ ಸ್ವಲ್ಪ ವಿತರಿಸಿ ಹೇಳ ಇವ್ರ ಕುಂತರಿಗೆ ಹೇಳ್ತೀನಿ ಮಾಮ. ನೀನು ಇಲ್ಲಿ ಫಸ್ಟ್ ಕ್ಲಾಸ್ ನಾಗ ಒಳ್ಳೆ ಮನಸ್ಸಿಟ್ಕೊಂಡು ನನ್ನ ಮದುವೆ ಮಾಡು. ನೋಡ್ ನಾನು ಹೆಂಗ್ ಮಾಡ್ತೀನಿ ಅಂತಂದ್ರೆ ನಾನು ಹೆಂಡತಿನಾಗ ಹೂ ಜೋಪಾನ ಮಾಡ್ದಂಗ ಮಾಡ್ತೀನಿ. ನೋಡಿ ಆಕಿನಿಗಿಂತ ಮುಂಜಾನೆ ನಾನು ದೌಡ್ ಹೇಳ್ತೀನಿ, ಎದ್ದು ಆಕಿಗೆ ಒಲಿ ಸಾರಿಸ್ತೀನಿ, ರಂಗೋಲಿ ಹಾಕ್ತೀನಿ, ಆಮೇಲೆ ಬಿಸಿನೀರು ಕಾಸ್ತೀನಿ, ಆಕಿಗೆ ಟಿಫನ್ ಮಾಡ್ತೀನಿ, ಮತ್ತ ಆಕಿಗೆ ಜಳಕಕ್ಕೆ ನೀರಿಟ್ಟು ಆಕಿನ ಲಂಗ ಸೀರೆ ಎಲ್ಲ ತಳ 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 ಅಂತ ಹೋಗಿದ್ದೀನಿ. ಇಂಥದ್ದು ಕರ್ನಾಟಕದಾಗ ಯಾರು ಮಾಡ್ತಾರ್ರಿ? ನೀವು ಮಾಡ್ತೀರ? ನೋಡು ನೀವು ಇಲ್ಲ ಅಂತೀರಿ, ನಾ ಮಾಡವನ ಅದಕ್ಕೆ ನೀವು ಮದುವೆ ಮಾಡಿ ನಾನು ಇಲ್ಲ ನೋಡ್ದಿ ಗುರುಗಳ ಅವ್ರು ಅದರ ರಗಡ್ ಆಗಿತ್ತು ಪಾಪ ಅದನ್ನೇನ್ ಮಾಡ್ತಾರ ಅವರು. ಮತ್ತೆ ಅವರು ಇನ್ನೂ ಆಗಿಲ್ಲ ಆಗಿಲ್ಲ ಅದಕ್ಕೆ ಮಾಮ ನನಗೆ ಅರ್ಜೆಂಟ್ ಮದುವೆ ಮಾಡ ಮಾಮ. ಆತ ಈಗ ಮಾಡಿದ್ದು ಹಾಚ್ಕೊಳಕ ಹೊತ್ಕೊಳಕ್ ಕುಡಿಯ ಮತ್ತಿನ್ನೇನ್ ಬೇಕಾಗಿಗೆ? ಮತ್ತ ಲೇ ಯವ್ವ ಬುಡ್ಡಿಲೇ ಬುಡ್ಡಿ ಬುಡ್ಡಿದಿ ವೈಶಾಲಿ ವೈಶಾಲಿ ಏ ಬುಡ್ಡಿ ಅದು ವೈಶಾಲಿ ಇದ್ದಾಗ ಬರಕ್ ಕಾಣಕತ್ತೈತಿ. ಆಕಿ ಸ್ವಲ್ಪ ಪ್ರೈವೇಟ್ ಕೆಲಸ ಐತಿ. ಮಾಮ ಕೆಲಸ ಮಾಡ ನೀ ಮನಿ ಆಕೆ ನೀನೇ ಕೇಳ್ಬಿಡು, ನಾನು ಮದುವೆ ಹಾಕಾಳ. ಅಲ್ಲಲ್ಲ ನಿಂದು ಆಕಿ ಮ್ಯಾಲ ಬಿತ್ತ ಹಂಗಾರ ನೀನ ಮೊದಲು ಕೇಳ್ಬಿಡ. ಸರಿ ನಾನೇ ಕೇಳ್ಬಿಡ್ತೀನಿ. ನಿಂದ ಮುಗಿಲಿ ಆಮೇಲೆ ನಾವು ಹಚ್ತೀವಿ ನಂಬರ್. ಬರ್ಲಿ ಬರ್ಲಿ. ಬಳಿಯಲ್ಲಿ ಬಂಗಾರ ಇರುವಾಗ ಅದನ್ನು ನೋಡದೆ ಅಲೆಯುತ್ತ ದಿನ ಬಳಲಿದೆ ಕಣ್ಣೀಗ ತೆರೆಯಿತು ಇನ್ನೆಂದು ಚೆಲುವೆ ಬಿಡಲಾರ ಬಾಗಿಲಿಗೆ
ಬೇಬಿ ಏನ್ ಕೈ ಸರಿ ಇಲ್ಲ ನಿಂತೀವಲ್ಲ ನಿಂತೀನಿ ನಿನ್ ಸಂಬಂಧ ನಿಂತೀನಿ ಅಂತ ಬಂದ ನಮಸ್ಕಾರ ಆಶೀರ್ವಾದ ಯಾಕೆ ಮಾಡ್ತೀನಿ ನೀ ಏನ ಹೇಳ ನನಗ ಪರ ಗಣಸರ ಕೈ ಕುಲೋ ಅಭ್ಯಾಸ ಇಲ್ಲ ಅಭ್ಯಾಸ ಇರ್ಲಿಕ್ಕೆ ಅಷ್ಟೇ ಹೋದ್ ಬಿಡು ಹೋಗ್ಲಿ ಯಾಕಡೆಗೆ ನಿನಗೆ ಒಂದ್ ಮಾತು ಕೇಳ್ಬೇಕಂತ ಮಾಡಿದ್ವಿ ನಾನು ನಿನಗ ನನಗ್ ಬೇಡ ನೀ ಅನಸ್ಕೋ ಅಲ್ಲ ಮತ್ತ ನಾನು ಏನ್ ಮುಂದೆ ಬೇಬಿ ಕೇಳೋದು ನೀನು ನನ್ನ ಮದುವೆ ಆಗಂತ ಹಾ ನಾನಿನ್ ಮಾಡ್ಕೋಬೇಕಾ ಅನಿಸ್ತಾ ಇದೀಯಾ ಚುಮ್ಮು ಚುಮ್ಮು ಅನಿಸ್ತಾ ಇದೀಯಾ ತಂಡಿ ಬಿಟ್ಟಿದ್ ಮಾಡ್ಕೋ ದೌಡ ಅಲ್ಲಪ್ಪ ಯಾಕ ಅಲ್ಲ ಏ ನೀ ಕೂಗಿ ಅಂತ ಹೋಗ್ಯಾಕ ಹೋಗ್ಬೇಡ ನೋಡಮ್ಮ ನೀನು ಯಾಕ ಮತ್ ಸುಮ್ಮನೆ ಈಗ ಮುಖ ತೊಳ್ಕೊಂಡ್ ಬಂದಿನ ಮೈಸೂರು ಶೈನ್ ಸೋಪ್ ತಗೊಂಡು ಮತ್ತೆ ಹಾಕೋಬೇಡ ನೀ ಮತ್ತೆ ನಾಡ್ಸೆ ಹಾಗ ನೀನು ಒರಿಜಿನಲ್ ಅಲ್ಲ ಹಾ ನೀನು ಯಾಕ ಯವ್ವ ಈ ಮಾಲಿನ ಡೂಪ್ಲಿಕೇಟ್ ಆಗಿದ್ದು ಒರಿಜಿನಲ್ ಮಾಲು ಬೇಕಾದ್ರೆ ಕೈ ಆಡ್ಸ್ಕೊಂಡ್ ನೀ ಪಕ್ಕ ಬರುತ್ತಲ್ಲ ಸದಾಶಿವ ಮಾಮ ಹೌದು ಈ ಒಂದ್ ಕೆಲಸ ಮಾಡೋಣ ಈ ಗೌಡ್ರ ತೋಟಕ್ಕೆ ಹೋಗೋಣ ಅಲ್ಲಿ ಹಾಕೋತೀನಿ ಅಂದ್ರ ಅಲ್ಲಿ ಬಾವಿ ಐತಲ್ಲ ಬಾವಿ ಈಗ ಯಾರು ಇರಂಗಿಲ್ಲ ಅಲ್ಲಿ ಅದಕ್ಕ ಅರ್ಬಿ ಎಲ್ಲ ದಂಡೆ ಬಿಚ್ಚಿಡೋಣ ದುಡಮ್ಮ ನೀರಾಗಿ ಸಿಗಿಯೋಣ ನಿನ್ಗೆ ಎಲ್ಲೆಲ್ಲ ಮಂದಿ ಎಲ್ಲ ಕೈ ಆಡ್ಸ್ನೋಣ ಕಾಣಿಸೋದಲ್ಲ ಅಂತ ಮತ್ ನೋಡ ಆಯ್ತು ಹೆಂಗಂತ ಅಲ್ಲಲ್ಲಿ ಅನಿಸ್ತಾ ಇದೀಯಾ ಚುಮ್ಮು ಚುಮ್ಮು ಅನಿಸ್ತಾ ನಿನಗೆ ಜಾಸ್ತಿ ಗುಳುಗುಳು ಅನ್ಸಕತ್ತೈತಿ ಮದುವೆ ಆಗಲ್ಲ ನಾನಿನ್ನ ಹಾಗ ನಾನಿನ್ ಮಾಡ್ಕೊಳಂಗಿಲ್ಲ ನಡಿ ನಾ ಯಾಕೆ ಮಾಡ್ಕೋಬೇಕು ನಡಿ ಹಂಗ್ಯಾಕೋ ನಮ್ನಿ ಸಣ್ಣ ಹುಡುಗರು ವರ್ಷ ಹೋದಂಗ ಮಾಡ್ತಾರೆ ಏನು ಯವ್ವ ಬಿಡು ಹೋಗ್ಲಿ ಬಿಡು ಏನ್ ನನಗೇನು ಯಾರು ಕನ್ಯಾ ಕೊಡಂಗಿಲ್ಲ ಯಾಕೆ ಮಗಳು ಕೊಡ್ತಾರಿಲ್ಲ ಕನ್ಯಾ ಕೊಡ್ತಾರ ಇಲ್ಲ ಅಂತ ನೋಡ ಅಂದ್ರೆ ನೀನ ಪಾಳಿ ಹಚ್ಬೇಕಂತ ಮಾಡಿ ನನಗೆ ನಿನ್ ಸಂಬಂಧ ಅವ್ರೆಲ್ಲರೂ ಕಾಯಕತ್ತಾರ ಏನ ಮಾಮ ಹೋಲ್ ಬಿಡವ ಏನ್ ಮಾಡೋದು ನಮ್ಮ ಕರ್ಮ ನಾವು ಎಲ್ಲರೂ ಮತ್ತು ಹುಡ್ಕೊಂತೀವಿ ಗಣ್ಯ ಕನ್ಯಾ ಹುಡ್ಕೊಂಡು ಏನ್ ನಾಚಿಗಿಡಿ ನಿಮ್ಗೆ ಹೊಡಿತೀರ ಒಂದು ಗಂಜೆ नीले नीले अंबर पर चांद जब आए प्यार बरसाए हमको तरसाए ऐसा कोई प्रेम हो ऐसा कोई जादू हो प्यार के दिल से बुझा जाए नीले नीले अंबर पर चांद जब आए प्यार बरसाए हमको चढ़ाए ऐसा कोई प्रेम हो ऐसा कोई जादू हो प्यार के दिल से बुझा जाए ला 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 ಯವ್ವ ಅಡಿಗೆ ಮಾಡ್ಬೇಕು ಏನು ವಯ್ಯಾರಿ ನಾನು ಸುರ 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 ಮೊರ ಸಿಂಗಾರಿ ನಾನು ಸಿರ 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 ಉಟ್ಟ ನೀರೆಯು ನಾನು ನಾರಿ 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 ಪಟ್ಟ ನಂದೇನೆ ಇನ್ನು ಹಂಗೈ ಕಾಡಕ್ಕೆ ನನ್ನ ಹೋಗ ಏನ್ ನಾಚಿಗಿಡಿ ಅದಿ ಮಾಡ್ತೀನಿ ನನ್ನ ಮದುವೆ ಮಾಡೇ ತೀರ್ತೀನಿ ಏನ್ರಿ ಸೆಕ್ಯೂರಿಟಿ ಸಾಹೇಬ್ರಿ ನೀವೇನು ಮೌನವಾಗಿ ನಿಂತು ಬಿಟ್ರಿ ಅಲ್ಲ ಬೇಡ ಮನ್ ಮದ್ವೆ ಆಗಿತ್ತು ನಮ್ಮ ಇಬ್ರದು ಬಸವನ ಜಾತ್ರೆ ನೀ ಗಂಡಸ ನಾ ಗಂಡಸ ನೀ ಹೆಂಗಸ ಆಡ್ಕೋತೀರ ಬೆದ್ರಿದೇನು ಅವರಿಗೆ ನನಗೆ ಡೌಟ್ ಏನ್ ಡೌಟ್ ಬರ್ತದೆ ಯಾಕೆ ಮೌನವಾಗಿ ನಿಂತು ಬಿಟ್ರಿ ಅಲ್ಲ ಅಂದೆ ಪಾಠಕರ ಹೋಗ್ರಿ ಮರಿ ನಮ್ದು ಅದ ಪ್ರಾಬ್ಲಮ್ ಎದ್ರ ಪ್ರಾಬ್ಲಮ್ ಮ್ಯಾರೇಜ್ ಪ್ರಾಬ್ಲಮ್ ಅಂದ್ರ ನಿನಗೂ ಮದ್ವಿ ಹುಚ್ಚ ಹಿಡ್ದ ತಂದಂಗಾತ ಅಲ್ಲಲೇ ವೈಶಾಲಿ ಅರ್ಧ ಮರ್ಧ ನಾ ಗಂಡಸಲ್ಲೇನ ಅರ್ಧ ಮರ್ಧ ಗಂಡಸಾದ ಮಂಜು ಬೇಬಿ ಮದ್ವಿ ಪ್ರಯತ್ನ ನಡೆಸ್ಯಾನ ಅಂದ ಮ್ಯಾಲ ನಾವ್ ಯಾಕೆ ಮಾಡಬಾರ್ದನ ಏ ಮಾಡ್ರಿ 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 ಯಾರ್ ಮಾಡಂತಾರ ಮಾಡ್ರಿ ಎಲ್ಲಿ ಮಾಡ್ಲಿ ಇಲ್ಲೇ ಮಾಡೋಣ. ಎಲ್ಲಿ ಮಾಡ್ತಿ ಎಲ್ಲಿ ಮಾಡ್ತಿ ಬೇಬಿ ಯಾವ ಹೆಣ್ಣಿಗೆ ಅರ್ಜಿ ಹಾಕ್ಯಾನಲ್ಲ ಅದಕ್ಕೂ ನಮ್ಮದು ಅರ್ಜಿ ಅರ್ಜಿ ಹಾಕಿ ಯಾರ್ ಬೇಡ ಅಂತಾರ ನಮ್ಮ ಅಪ್ಪಗಂತರು ಈಗ ಮೀಟಿಂಗ್ ನ್ಯಾಗ ನಡೆಸ್ತೀನಿ ಪಾಸ್ ಆತಂದ್ರ ಮುಗ್ದೊತ್ತು ಮದ್ವಿಗೆ ರೆಡಿ ಹಾಕಂತಿ ಹಂಗಾದ್ರೆ ನಾ ಇಲ್ಲಿ ಹೋಗಿ ಬರ್ಲ
ಹೊಂಟನಪ್ಪ ನಮ್ಮೂರ ಹುಡುಗ ಕಂಟಿ ಕಂಟಿ ಜಿಲಿಕಂಟಿ ಓಡೋರಂಗ ಇದೇನು ಹೊಸಾದ್ಲ ಗಟ್ಟದ ಗಡ್ಡನವಂಗ ಕಿರಿಕ್ಕ ಪುರಿ ಬಂದ್ಲೋ ಕಿರಿಕಿರಿ ಕಿರಿಕ್ಕ ಪುರಿ ಬಂದ್ಲೋ ಕಿರಿಕಿಗ ಮಾಡಿದವರ ಕುರಿ ಕುರಿ ಪಾನಿಪುರಿ ತಿನ್ಸಂದಳು ಕಿರಿಕಿಗ ಪುರಿ ಬಂದಳು ಕಿರಿಕಿರಿ ಕಿರಿಕ್ಕ ಪುರಿ ಬಂದಳು ಕಿರಿಕಿಗ ಮಾಡುವವರ ಕುರಿ ಕುರಿ ಪಾನಿಪುರಿ ತಿನ್ಸಂದಳು ಹೊಟ್ಟೆ ಮಾಡುವ ಕಟ್ಟನಲ್ಲ ಮಗ ಕಂಟಿ ಕಂಟಿ ಚಿಲಿ ಕಂಟಿ ಓಡೋರಂಗ ಇದೇನು ಹೊಸಲ್ಲ ಗಟ್ಟದ ಗಡ್ಡರಂಗ ನೋಡು ನಿನ್ನ ಗಂಗ ನಾಗವಲ್ಲಿ ಆಗಿರೋದಿಲ್ಲ ನೋಡು ಮರ ಇವ ಒಬ್ಬ ಮುರದರ ಕರೆದ ನಿನ್ನ ಉಡದರ ಊರ್ ಹೊರಗ ಒಗದರ ಜೊಳ್ಳು ಸುರಿಸೋನು ಇವನೇ ಹಲ್ಲು ಕಿಸಿಯೋನು ಇವನೇ ಜೊಳ್ಳು ಸುರಿಸೋನು ಇವನೇ ಹಲ್ಲು ಕಿಸಿಯೋನು ಇವನೇ ಹೆಣ್ಣ ಹುಡುಗರ ಮುಂದ ತಿಂಡಿ ತೆಗಿಯೋನು ಇವನೇ ನೀ ಹೇಳ್ತಿನವ ನೀವು ಹೇಳ್ತಿನವ ಜಿಂಕಲೇ ಜಿಂಕ 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 ನಮ್ಮ ಹಂಗ ಬಾಳ ಬಿರುಸಿರ್ತಾವ ಒಂದು ಯಾಕೆ ನಾವು ಜಡಕತ್ತಿ ಒಂದು ಬಿರ್ಸ ಇರ್ತೈತಿ ನಿಂದೇನು ಬಿರುಸೈತಿ ಬಿಡ ಒಂದ ಸಲಕ್ಕ ಮೊಗತ್ನಿ ಹೌದು ನನ್ಗೆ ಇವತ್ತು ನೋಡಿ ಬಿರಿಸಿಲ್ಲ ಮಾಮಂತ ದಿನ ನೋಡ್ತೀನಿ ಬಿರಿಸ್ಕ ಶೇಂಗಾ ಅನ್ನು ಶೇಂಗಾ ನಿಮ್ಮವ್ ಮಂಗ್ಯ ನಿಮ್ಮವನ್ ಗೂಗಿ ಹಾಗೆ ಅಂದ್ರೆ ಬೂಜಿ ಬರ್ತೈತಿ ನಿಮ್ಮ ಟಾಂಗ ನಿಮ್ಮವನ್ ಟಿಂಗ ಇಲ್ಲ ನಿಮ್ಮವ್ ಸ್ಟಿಂಗ್ ಇರ್ಲಿ ಬಿಡು ನೀ ಏನ ಹೇಳ ನಿನಗಂತೂ ನಾ ಮಂಜು ಬೇಬಿ ಪಿಕ್ಸ್ ಅದ ಅವನ ಜೊತೆ ನಿನ್ ಸಂಸಾರ ಚಂದಾಗ ನಡಿ ಬರ್ಲ್ಯಾ ಅಲ್ಲ ಸ್ವಲ್ಪ ನಿಲ್ರಿ ಯಾಕ ಒಂದು ವೇಳೆ ಮೀಟಿಂಗ್ನಾಗ ಪಾಸ್ ಆಗದಿದ್ರ ನಾ ಹೇಳಕತ್ತೀನಿಲ್ಲ ಮಂಜು ಬೇಬಿನ ಫಿಕ್ಸ್ ಮಾಡ್ಕೊಂಡ್ಬಿಡು ಹೊಡಿದ ಚಾನ್ಸ್ ಅವನು ಮತ್ತೆ ತಡ ಮಾಡ್ತೀನಿ ಹೊಡೆಯಲ್ಲಂತ ಮಂಜು ಬೇಬಿನ ಎಬಸ್ ಎಬಸ್ ಈ ಒಂದು ಒಳ್ಳೆ ಹೊಡಿ ಚುನಮರಿ ನಿನ್ನ ಬಾಯನ ಮರಿ ಬಂದಾಳ ನೋಡರಿ ಕೊಚ್ಚರಿ ಕೊಚ್ಚರಿ ಗಡಿಗೆನ್ನು ಗಡಿಗೆನ್ನು ಗಡಿಗೆ ನಿಮ್ಮ ತುಡಿಗಿ ಚರಿಗೆನ್ನು ಚರಿಗಿ ನಿಮ್ಮ ತುರುಗಿ ಮಾಡಿ ನೀವು ಚುನುಮರಿ ನಿಮ್ಮ ಬಂದ
ಚಿಗರಾಗೈತಿ ಬಿಟ್ರೆ ನಾ ಏನು ಬೆಳತಾನ ಹೋಗಿತೀನಿ ಹಾಕ ಹಾಕೆ ನಾ ಸಂಜೆ ಮಟನ ಹಾಕ್ತಾನೆ ಏನ್ ಹಾಕ್ತಿ ನಾಟಕ ಮಾಡೋ ನಾರಿ ಬಾ ಪೋರಿ ನಾಟಕ ಮಾಡೋ ಪೋರಿ ಕುಣಿತಾಳ ದೋಸ್ತ ಮಾರಿ ಎಬ್ಸಿ ತೋರಿಸುತ್ತಾಳ ಗಗರಿ ಗುರನ ಹುಡುಗರು ಮಾರಿ ನಮ್ಮೂರ ಜಾತ್ರೆ ಮಾಡೋಣ ಖಾತ್ರಿ ಬರಬೇಕ ನೀರಾತ್ರಿ ನಮ್ಮೂರ ಜಾತ್ರೆ ಮಾಡೋಣ ಖಾತ್ರಿ ಬರಬೇಕ ನೀರಾತ್ರಿ ನಾಟಕ ಮಾಡೋ ಪೋರಿ ಕುಣಿತಲ ದೋಸ್ತ ಮಾರಿ ನಾಟಕ ಮಾಡೋ ಪೋರಿ ಕುಣಿತಲ ದೋಸ್ತ ಮಾರಿ ಎಬ್ಸಿ ತೋರಿಸುತ್ತಾಳ ನಗರಿ ಮೂರನ ಹುಡುಗರು ಮಾರಿ ನಮ್ಮೂರ ಜಾತ್ರೆ ಮಾಡೋಣ ಖಾತ್ರಿ ಬರಬೇಕ ನೀರಾತ್ರಿ ನಮ್ಮೂರ ಜಾತ್ರೆ ಮಾಡೋಣ ಖಾತ್ರಿ ಬರಬೇಕ ನೀರಾತ್ರಿ ಲಾ 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 ಬಾಳ ಚಂದದಿರಿ ದೇವಿನ ಮೈ ನಾಡ್ರಿ ಅಂಜಿಲ್ಲ ತಿಂಡಿ ಐತನ ಖರೆ ಅಂದ್ರೆ ನಿಂದೈತೆ ತಿಂಡಿ ಐತನ ಎಲ್ಲಿಗಾರ ಹೊಡಕ್ ಬಂದೆ ಎಲ್ಲಿಗಾರ ಹೊಡಕ್ ಬಂದೆ ಸೌಂಡ್ ಬರಲಿಲ್ಲ ಇಬ್ರು ಕೂಡ ಬರ್ರಿ ಮಾಸ್ತರನ್ನ ಇಬ್ರು ಕೂಡ ಬರ್ರಿ ತಿಂಡಿ ಇದ್ರು ಹೆಂಗ ಮಸ್ತರ ಮಗ ಯಾರ ಸೌಂಡ್ ಅದ ಕೇಳ್ಸ ಆತ ಇವತ್ತು ನನ್ನ ಸೌಂಡ್ ಹೆಂಗ್ ಬರ್ತೈತೆ ನೋಡಿ ಮಸ್ತರ ನೋಡ್ಕೊ ಹೌದು ಹುಲಿಯ ಸೌಂಡ ಬರ್ಲಿಲ್ಲ ಸೌಂಡ್ ಬರೋ ಟೈಮ್ ಬೇರೆ ಯಾವ್ದು ಅದು ಹೇಳ್ತಾರಂತೆ ಮುಂದೆ ತೋರ್ಸ ಸೌಂಡ್ ಕೊಟ್ಟ ಮೇಲೆ ನೀವು ಕೊಡ ನೀನು ಅವನ್ ಸಪೋರ್ಟ್ ನಾ ಬಡ್ಕೊಂಡ್ರು ಏನೋ ಮಗ ಅಲ್ರಿ ಲೇ, ಇದು ಒಳ್ಳೆ ಅಭ್ಯಾಸ ಆಯ್ತು ನೋಡ್ರಿ ಅಲ್ರಿ ಈಗ ನನ್ನ ಮದುವೆ ಆಗಂತಂದ್ರ ಆ ಅರ್ಧ ಬರ್ಧ ಗಂಡಸಾದ್ರೆ ಮುಂದೆ ಬೇಬಿ ಮದ್ವಿ ಮಾಡಕ್ ಹೊಂಟಾಳ ನೋಡ್ರಿ ಅಲ್ರಿ ಬರೀ ಗಂಡಸರು ಮದ್ವಿ ಮಾಡಕ್ ಹೊಂಟಾಳ ಹೋದ ನಾವೇನ್ ಎದ್ರ ಕಡಿಮೆ ಇಲ್ಲ ನೋಡೋವರೆಗೂ ನೋಡಿ ಯಾವ್ದು ಕನ್ಯಾ ಸಿಗದಿದ್ರ ಅದ ಮಂಜು ಬೇಬಿಗೆ ತಾಳಿ ಕಟ್ಟಿನ ಮಾದರ್ಶನ ತೋರಿಸ್ತದೆ ಎಲ್ಲಿವರೆಗೂ ನೋಡ್ಬೇಕ್ರಿ ಅಲ್ರಿ ತಲೆ ಕೆಟ್ಟ ಹಾಳಾಗಿ ಹೋಗೈತಿ ಈ ವೈಶಾಲಿ ನಮ್ಮ ಸುಮಿತ್ರ ಅವ್ರ ಸೆಕ್ರೆಟರಿ ಆಗಿ ಬಂದಾಗಿಂದವ ಖರೆ ಮಾಡಿ ಹೇಳ್ತಾನ್ರಿ ಕಣ್ಣಿಗೆ ನಿತ್ತಿನ ಇಲ್ಲ ಹಾಸಿಗೆ ಗುಂಡಾಡಿ ಬೈಡಾಡಿ ಇನ್ಯಾರು ಬೆಳಗೋ ಮುಂಜಾನೆ ಸ್ವಲ್ಪ ಜಂಪ್ ತಗೋದು ಅಷ್ಟ ತಡ ನೋಡ್ರಿ ಒಂದು ನಮೂನಿ ಕನಸು ಶುರುವಾಗೇ ಬಿಡ್ತಾವ ಅವು ಏನ್ ಕನಸ್ರಿ ಬ್ಲಾಕ್ ಅಂಡ್ ವೈಟ್ ಕನಸು ಅಲ್ರಿ ಒಂದ್ ಇಷ್ಟ ಮಂದಿ ಕಲರ್ ಕನಸ್ನ್ಯಾಗ ಒಂದ್ 5-6 ಮಂದಿರ ರಾಧಿಕಾ ರಮ್ಯಾ ರಕ್ಷಿತಾ ಇನ್ನೂ 4 ಮಂದಿ ಅವರ ಚಲೋ ಬಂದ್ರ ಒಂದು 6 ಮಂದಿ ಜಯಮಾಲಿನಿ ಅಂತವ್ರು ಬಂದು ನನ್ನ ಜೋಡಿ ಕನಸ್ನ್ಯಾಗ ತಕತೈ 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 ಅಂತ ಕುಡ್ದಂಗಾಗಿ ಒಂದು ಬೆವ್ ತರದ ಮೈ ಎಲ್ಲ ತೋದ್ ಗಾನ ಹಾರಿ ಹೋಗ್ಬಿಡ್ತ ತೀರ್ತ ಅಂಬರೀಶ್, ಏನಾದ್ರೂ ಕೆಲಸ ಬಿತ್ತಿ ಹೌದು, ಮಹತ್ವರವಾದ ಕೆಲಸ ಇದೆ. ಅದಕ್ಕೆ ಅವಸರದಿಂದ ಹೋಗ್ತಿರ್ಬೇಕಾದ್ರೆ ತಮ್ಮನ್ನ ತಡೆದು ನಿಲ್ಲಿಸಬೇಕಾಯ್ತು. ಅಂದ ಹಾಗೆ ನಿಮ್ಮಲ್ಲಿ ನಾನು 4-6 ಪ್ರಶ್ನೆಯನ್ನ ಕೇಳಬಹುದಾ? ನಿಸ್ಸಂಕೋಚವಾಗಿ ಕೇಳಿ, ಬುದ್ಧಿ ಒಳಗ ಮಟ್ಟಿಗೆ ಉತ್ತರಿಸುತ್ತೇನೆ. ಅಂದ ಹಾಗೆ ಪ್ರತಿಯೊಬ್ಬ ಮಾನವರಲ್ಲಿ
ಒಂದೊಂದು ಆಸೆ ಆಕಾಂಕ್ಷೆಗಳು ಇರುತ್ತದೆ ಅಲ್ವೇನು? ಸುಮಿತ್ರ, ದೇಹದ ವಯಸ್ಸಾದಂತೆ ಕೂದಲುಗಳು ಬಿಳಿಯಾಗುತ್ತವೆ, ಹಣ್ಣುಗಳು ಉದುರಿ ಹೋಗುತ್ತವೆ, ದೇಹ ಕ್ಷೀಣವಾಗಿ, ಆದರೆ ಆಸೆ ಎಂಬುದು ಮಾತ್ರ ಮುಪ್ಪಾವರಿಸದೆ ಅಮರವಾಗಿ ಇರುತ್ತದೆ. ಕರೆಕ್ಟ್, ನಿಮ್ಮ ಮಾತು ಸತ್ಯ. ಅಂದ ಹಾಗೆ ನಿಮ್ಗೂ ಕೂಡ ಆಸೆ ಆಕಾಂಕ್ಷೆಗಳು ಇರುತ್ತದೆ ಅಲ್ವೇನು? ಸಾಕಷ್ಟು ಮನೆ ಮಾಡಿಕೊಂಡಿವೆ, ಆದರೆ ಈಡೇರಿಸುವುದು ಅಸಾಧ್ಯವೆಂದರಿತಾಗ ಗುಪ್ತವಾಗಿ ಉಳಿದಿವೆ. ಗುಪ್ತವಾದ ಆಸೆ ಆಕಾಂಕ್ಷೆಗಳನ್ನ ಹೊಡೆದೊಪ್ಪಿಸಲು ಯಾರಾದ್ರೂ ಮುಂದಾದ್ರೆ ಕೈಯೊಬ್ಬರ ಬಲೆಗೆ ಸಿಕ್ಕು ಆಸೆ ಬೆಳಕು ಬೀರಲು ಬಂದ ಭಾಗ್ಯವಂತರೆಂದು ಭಾವಿಸುತ್ತೇನೆ. ನೋಡಿ ಅಂಬರೀಷ, ನಿಮ್ಮಲ್ಲಿ ನಾನು ಒಂದು ಮಾತನ್ನು ಕೇಳ್ತೀನಿ. ಮನಸ್ಸಿನಲ್ಲಿ ಒಬ್ಬ ಮಾನವನಲ್ಲಿ ಅವನು ಬಯಸಿದ ಬಯಕೆ ಬರಡಾದಾಗ ಅವನ ಮನಸ್ಥಿತಿ ಏನಾಗುತ್ತೆ ಹೇಳಿ? ಆಸೆ ಉದುರದೆ ಬೆಂಬತ್ತಿದ ಜೀವ ನಿಗ್ರಹಿಸುವ ಶಕ್ತಿಯನ್ನು ಕಳೆದುಕೊಂಡಾಗ ಮನೋವಿಕಾರಗೊಂಡು ಹುಚ್ಚರಾಗುವುದರಲ್ಲಿ ಸಂದೇಹವೇ ಇಲ್ಲ. ಹೌದು, ನೀವು ಹೇಳ್ತಿರೋ ಮಾತು ನಿಜ. ಈಗ ನಾನೊಬ್ಳು ಎಲ್ಲವನ್ನು ಕಳೆದುಕೊಂಡ ಹೆಣ್ಣು, ನಾನು ನಿರ್ಭಾಗ್ಯಳು ನಾನು. ಅಂದ ಹಾಗೆ ನೀವು ಒಂದು ವೇಳೆ ನನ್ನ ಆಸೆಯನ್ನು ಈಡೇರಿಸಿದ್ರೆ ನಾನು ಭ್ರಮಿಷ್ಠರಾಗುವುದಲ್ಲಿ ಸಂದೇಹವಿಲ್ಲ. ಸುಮಿತ್ರ, ಅಂದೇ ನಿನ್ನ ಮನದ ಬೈಕೆಯನ್ನು ಅರ್ಥ ಮಾಡಿಕೊಂಡಿರುವೆ. ಆದರೆ ಒಂದು ಮಾತು ಹೇಳುತ್ತೇನೆ, ಹಸಿವೆಯಾಗಿದೆ ಎಂದು ಹುಲಿ ಹುಲ್ಲನ್ನು ತಿನ್ನಬಾರದು. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಶ್ರೀಮಂತರು ಹುಲಿಯಿದ್ದ ಹಾಗೆ, ನಾವು ಬಡವರು ಹುಲ್ಲಿದ್ದ ಹಾಗೆ. ಎಲ್ಲ ಮನದ ದುರ್ಬಲತೆಯ ಪ್ರತೀಕ ಅಲ್ವೇನು? ಈಗ ನಿಮ್ಗೆ ನಾನೊಂದು ಮಾತನ್ನ ಕೇಳ್ತೀನಿ. ಶ್ರೀಮಂತ ಹುಡುಗನನ್ನ ಒಂದು ಬಡವಿಯಾದ ಹುಡುಗಿ ಮೋಹಿಸಿ ಮದುವೆ ಮಾಡ್ಕೊಂಡ್ರೆ ಆಗ ನಿಮ್ಮ ಅಭಿಪ್ರಾಯ ಏನು ಹೇಳಿ? ಆ ಬಡವಿಯಾದ ಬಾಲೆಯ ಭಾಗ್ಯಕ್ಕೆ ಏನೇ ಇಲ್ಲ ಅಂತ ಭಾವಿಸುತ್ತೇನೆ. ಆದ್ರೆ ನಾನು ನಿಮ್ಮನ್ನ ಬಯಸಿದ ತಪ್ಪೇನು? ನೋಡಿ, ನಿಮ್ಮ ಬಡತನ ಹೋಯ್ತಂತ ನೀವು ತಿಳ್ಕೊಂಡ್ರೆ ತಪ್ಪೇನಿಲ್ಲ ಅಲ್ವೇನು? ನೀನು ಹೇಳಿದಂತೆ ನಾನು ಭಾವಿಸೋದಾದರೆ ಭಿಕ್ಷೆ ಹಿಟ್ಟಿನಿಂದ ತಿರುಕುನೊಬ್ಬ ಹರಿದುಕೊಂಡ ವೈಭವದ ಕನಸು ಕಂಡಂತೆ ಸರಿ. ಅಂದ್ರೆ ತಿರುಕುನೊಬ್ಬ ರಾಜಕುಮಾರರು ಮದುವೆಯಾದಂತೆ, ಮಕ್ಕಳ ಮರೆಯೊಡನೆ ಯುದ್ಧಕ್ಕೆ ಹೋದಂತೆ. ಆತ ಅನೇಕ ದಾಸದಾಸಿಯರು ಅಂತಃಪುರದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾಗ ಆ ದಾಸದಾಸಿಯರು ವಿಧವರಾಗಿ ನಡೆದುಕೊಂಡಾಗ ಅವರನ್ನು ಜಾರಿಸಿ ಒದ್ದು ಕನಸುಕೊಂಡು ಎಚ್ಚರವಾಗಿ ನೋಡಿದಾಗ ಮಣ್ಣಿನ ಮಡಿಕೆಗೆಲ್ಲ ತುಂಬಿದ ಮಣ್ಣಿನ ಮಡಿಕೆ ಒಡೆದು ಮಣ್ಣಲ್ಲಿ ಮಣ್ಣಾಯಿತಂತೆ. ಆ ಸ್ಥಿತಿ ನನ್ನದಾಗಬಾರದು ಅಂತ. ಅಂಬರೀಷ, ನೀವು ಮಾತಿನಲ್ಲಿ ಮಣಿ ಹಾಕುದನ್ನ ಸ್ವಲ್ಪ ನಿಲ್ಲಿಸ್ತಿರೋ ಅಥವಾ ಇಲ್ವೋ? ನೇರವಾಗಿ ವಿಷಯಕ್ಕೆ ಬನ್ನಿ. ನೋಡಿ, ನೀವು ನನ್ನ ಅನುರಾಗದ ದೇವರಾಗಿ, ನನ್ನ ಹೃದಯಗಳೆರಡೊಂದಾಗಿ ನನ್ನ ಉಸಿರಿನಲ್ಲಿ ಒಂದಾಗಬೇಕೆಂಬುದೇ ನನ್ನ ಛಲ. ಇದು ಛಲವಲ್ಲ, ಯೌವನೆಂಬ ಕುದುರೆ ಕಡಿವಾಣ ಕಳಿಸಿಕೊಂಡು ಏಕೆ ಹಾಕಿ ನಗುತ್ತಿರುವಾಗ ಹೆಣ್ಣಿನ ಮನದಲ್ಲಿ ತುಂಬಿದ ದುರ್ಬಲ. ಅಂಬರೀಷ, ನೀವೇನು ಹೇಳಿದ್ರು ಕೂಡ ನನ್ನ ಛಲ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಬಿಡೋದೇ ಇಲ್ಲ. ನನ್ನ ಶ್ರೀಮಂತಿಕೆ ಆಡಂಬರದಲ್ಲಿ ನಾನು ಪಂಜರದ ಹಕ್ಕಿಯಾಗಿ ಬಾಳ್ಬೇಕೆನ್ನೋದು ಆಸೆ ನನಗಿಲ್ಲ. ಒಬ್ಬ ಬಡವನ ಕೈ ಹಿಡಿದು ನಾನು ಹಕ್ಕಿಯಾಗಿ ಹಾರಬೇಕೆನ್ನೋದೇ ನನ್ನ ಆಸೆ. ದಯವಿಟ್ಟು ನೀವೇನಾದ್ರೂ ಈ ಆಸೆಯನ್ನು ಈಡೇರಿಸಿದ್ರೆ ಖಂಡಿತ ನಾನು ಬದುಕೋದಿಲ್ಲ, ನಾನು ಖಂಡಿತ ಸತ್ತು ಹೋಗ್ತೀನಿ. ನೋಡಿ ಸುಮಿತ್ರ, ಆದರೆ ಒಂದು ಮಾತು, ನಿಮ್ಮ ಹಿರಿಯರು ಈ ಸಂಬಂಧಕ್ಕೆ ಒಪ್ಪಿಗೆ ನೀಡುವವರಿಗೂ ನೋಡಿ, ಅದಕ್ಕೆ ನೀವು ಯಾಕೆ ಚಿಂತೆ ಮಾಡ್ತೀರಾ? ನಾವು ಯಾವಾಗಲೂ ಕಾಮಿಗಳಾಗದೆ ನಿಷ್ಕಲ್ಮಶ ಪ್ರೇಮಿಗಳಾಗಿ ಬಾಳ್ಬೇಕೆನ್ನೋದೇ ನನ್ನ ಆಸೆ. ನಾವು ಯಾವತ್ತೂ ತಪ್ಪು ಮಾಡಬಾರ್ದು, ಆಯ್ತೇನು? ಒಳ್ಳೆಯದೆಂದರೆ ಎಲ್ಲಿ ಬಿಡುವೆ, ಎಷ್ಟೇ ಕಷ್ಟ ಬಂದರೂ ಕೈ ಹಿಡಿದು ಕಾಪಾಡಬೇಕಲ್ಲ. ಸಂತೋಷದಂತೆ ಬೆಳಗಿಂದ ಮಧುಸಲ್ಲಿಯೇ ಕಾಲಿಯಾದಾಗ Thank you.
ಜೀವ ಬಂದಂತೆ ಹೋರಾಡಿತು ಜೀವಕ್ಕೆ ಹಿತವಾಯಿತು ಅಮೃತ ಕುಡಿದಂತೆ ಸ್ವರ್ಗದ ಬಂದಂತೆ ಬನ್ನಿ ಹೋಗಿ. ಸದಾಶಿವ ಸದಾಶಿವ ಅಣ್ಣನವರು ಎಲ್ಲಿಗೆ ಹೋದರು? ಬ್ಯಾಟಿ ಆಡಕ್ ತೋಟಕ್ಕೆ ಹೋಗ್ಯಾರಿ. ಮತ್ತೆ ನೀ ಯಾಕೆ ಹೋಗಿಲ್ಲ? ಇತ್ತಿತ್ಲಾಗ ಅವ್ರ ಒಬ್ರ ಹೊಂಟಾರಿ. ನಾನು ಬರ್ತೇನೆ ಅಂತಂದ್ರ ನಿನ್ನ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರ್ರಿ. ಸರಿ, ನಾನು ಮೊನ್ನೆ ಹೇಳಿದನಲ್ಲ, ಆ ಪ್ರೈಮರಿ ನೋಟ್ ಆಸ್ತಿ ಬರೆಸಿಕೊಂಡ ಪತ್ರವನ್ನು ತೆಗೆದಿಟ್ಟಿರುವೇನು? ತೆಗೆದಿಟ್ಟಿಲ್ಲ ನೋಡ್ರಿ. ಆದ್ರ ದೊಡ್ಡ ದನಿಯರ್ ನಿಮ್ ಕೈಯಾಗ ಕೊಡಬೇಡ ಅಂತಾರ. ಈಗ ಸಣ್ಣ ದನಿಯರು ಕೇಳ್ತಾರ, ಸುಮ್ಮನೆ ಕೊಟ್ಟು ಬಿಡು. ಅಲ್ಲ, ಅವ್ರು ಕೊಡಬೇಡ ಅಂತಾರ, ಇವ್ರು ಬಿಡಲ್ಲ ಅಂತಾರ. ನಾವ್ ಎಲ್ಲಾರ ಹೋಗಿ ಸಾಯ್ಬೇಕ. ಇದು ಒಳ್ಳೆ ಬೇಸ್ ಆದ್ ನೋಡ್ರಿ. ಗಂಡ ಹೆಂಡ್ರ ನಡುವೆ ಕೂಸು ಗಾಸ್ ಬೀಸ ಆದಂಗ. ಕೊಡುವೇನು? ಅಲ್ಲ, ನಿಮ್ ಕಾಗದ ನಿಮಗ್ ಕೊಡಾಕ ನಮ್ಮ ಗಂಟೆ ಏನು ಹೋಗತ್ರಿ? ತಗೊಳ್ರಿ. ಸದಾಶಿವ, ಈಗ ನನ್ನ ಮನೆಗೆ ನೆಮ್ಮದಿ ದೊರಕಿತ್ತು. ಏಕೆ ಗೊತ್ತೇ? 10 ಜನ ಬಡವರು ನಮ್ಮಣ್ಣನ ಕೈಲಿ ದುಷ್ಟ ಮುಷ್ಟಿಲಿ ಸಿಕ್ಕು ಒಂದಕ್ಕೆರಡು ಬಡ್ಡಿ ಕಟ್ಟಿ ಬಸ ಹಿಡಿದು ಬೆಂಡಾಗಿ ಹೋಗಿದ್ದಾರೆ. ಅಲ್ರಿ, ಅವ್ರು ಏನಾರ ಆಲ್ ಬಿಡ್ರಿ. ಈ ಲಕ್ಷಾಂತರ ರೂಪಾಯಿ ಕಾಗದ ಪತ್ರ ಹರಿದು ಹಾಕಿದ್ರಲ್ಲ, ಈಗ ದನಿಯಾರು ಬಂದ್ರ ನನ್ನ ಗಟ್ಟಿ ಏನ ಅಂತ. ಅಣ್ಣನವರು ನೌಕರಿಯಿಂದ ನಿನ್ನ ಬಿಡಿಸಿದರೆ ನಾನು ನಿನ್ನನ್ನು ದುಡಿಸಿಕೊಳ್ಳುತ್ತೇನೆ. ಡೋಂಟ್ ವರಿ. ನಾನು ಸ್ವಲ್ಪ ವಕೀಲರ ಮನೆಗೆ ಹೋಗಿ ಬರಬೇಕು, ಬರುತ್ತೇನೆ. ಅಲ್ರಿ, ಇವ್ರೇನು ಗಂಟು ಬಿದ್ರಿ ನಮಗ? ಸಾಲದ ಪತ್ರ ಹರಿದಾಕಿ ಹಿಂಗ್ ಸಲೀಸಾಗಿ ಹೋಗ್ಬಿಟ್ರಲ್ಲ. ಈಗ ದೊಡ್ಡ ದನಿಯಾರ ಬಂದ್ರ ನಮ್ಮ ಪಜಿತಿ ಆ ದೇವ್ರಿಗೆ ಪ್ರೀತಿ ಅಲ್ರಿ. ಹುಡುಗಿ ವೈಶಾಲಿ ನಿಲ್ಲ. ಯಾಕ ನಾಲ್ಗಿ ಬಾಳ ಉದ್ದ ಆತಲ್ಲ, 3 ಇಂಚ್ ಕಟ್ ಮಾಡಿ ಕೈಯ ಕೊಡಂದೆ ಮತ್ತ ಏನ ನಾಲ್ಗಿ ನೀ ಕಟ್ ಮಾಡೋ ಪೈಕಿನ ನೀನು ಕೂಡ ಯಾಕೆ ಒಣದ ಮಾತ? ಹಸಿ ಮಾತು ಬಿಸಿ ಆದ್ರೂ ಆಗಬಹುದು. ನಮ್ಗೆ ಹಸಿ ಅದು ಬೇಡ, ಬಿಸಿ ಅದು ಬೇಡ. ಕೆಲಸಕ್ಕೆ ಆಗಲಿ ಲೇಟ್ ಅಷ್ಟೇ ಹೇಳ. ಅದನ್ನ ಕೇಳಕ್ ನೀ ಯಾರು? ನಾನು ದೊಡ್ಡದನರ ಮ್ಯಾನೇಜರ್, ಮೇಲಾಗಿ ಈ ಮನೆ ಮಾಲೀಕ ಅಂತ ತಿಳ್ಕೊಂಡೇನ. ಮಾಲೀಕ ಅಲ್ಲ, ಮತ್ತೆ ಲೆಕ್ಕ ಸರಿಪಡಿಸುವ ಲೆಕ್ಕಾಧಿಕಾರಿ. ಅಲ್ಲ, ಬರೀ ಸದಾ ಮನಿ ಲೆಕ್ಕ ಬರೋ ಪತ್ರದ ಹಿಂಗಾಗಿ ಇನ್ನು ನೀ ಏನಾರ ಗ್ರಾಮದ ಲೆಕ್ಕ ಬರೋದು ಏನ್ರ ಆಗಿದ್ದೆ? ರೈತರ ತಲ್ಲೇ ರಕ್ತ ಕುಡ್ತಿದ್ರು ನೋಡು. ನೀನ ದೊಡ್ಡ ಮಾದೇವಿ ಹೆಂಗ್ ಭಾಷಣ ಬಿಗಿಬೇಡ. ಮತ್ತೆ ನೀ ಯಾಕೆ ಬಿಗ್ಯಾಕತ್ತಿದ್ದಿ ಲಿಂಗಾನಂದ ಸ್ವಾಮಿಗಳಂಗ? ನೀ ಮಾತಿಗೆ ಮಾಡಿ ಕಳ್ಸ್ಬೇಡ. ಮೊದಲ ಈ ಪೆನ್ನಿಗೆ ಹೆಂಗ್ ತುಂಬಿಡ, ಆ ಟೇಬಲ್ ಬೇಡ. ಯಾಕ ನಾ ಯಾಕ ಪೆನ್ನಿಗೆ, ಅದು ನಿನ್ನ ಪೆನ್ನಿಗೆ ನಾ ಯಾಕೆ ಹಿಂಗ ತುಂಬಿ ಬಿಡ್ಬೇಕು ಹೇಳ? ಮತ್ತ ನೀ ಎದಕದಿ? ನಾ ಎದಕ್ಕದ್ರೆ ಗೊತ್ತಿಲ್ಲ ನಿಂಗ? ಸಾವಿತ್ರಿ ಕಾರ್ ಸೆಕ್ಯೂರಿಟಿ ಅದಿಲ್ಲ, ಅದು ನಿನ್ನ ಕೈಯನ ಮಾತು ನಾ ಯಾಕೆ ಕೇಳ್ಬೇಕು? ನೀ ಇಟ್ಕೊಂಡು ನಾ ಏನ್ ಸರ್ವೆಂಟ್ ಅಂತ ತಿಳ್ಕೊಂಡಿ ಏನ? ನೋಡು, ಇನ್ನೊಂದ್ಸಲ ಏನ್ರ ನಿನ್ನ ಪೆನ್ನಿಗೆ ಇಂಕ ತುಂಬ ಅಂತ ಅಂದೆ ಅಂದ್ರ ಮಗಳ ನಿನ್ನ ಪೆನ್ ಮುರಿದ ಕೈಯಾಗ ಹುಷಾರಿರ. ಜಿಂಕ 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 ಜಿಂಕಲೇ
ಮಾಡ್ತೀರಿ ಸುಮ್ಮನೀರು. ಸದಾಶಿವ, ಏನೋ ಮನಿ ತುಂಬಾ ಹಾಳಿ ಚೂರುಗಳು. ಇದೇನೋ ಕಾಲ್ಮರಿ ನೋಟ್ ಹರಿದಂತೆ ಕಾಣುತ್ತಿದೆಯಲ್ಲ. ಹೌದ್ರಿ, ಮೊದಲ ತೆಗೆದಿಟ್ಟಿದ್ವಲ್ರಿ, ಅವನ್ನೆಲ್ಲ ಸಣ್ಣ ದಣ್ಯಾರ ಇಸ್ಕೊಂಡ ಹರಿದಾಕಿ ಎಂದು ನನ್ನ ಮನಕ್ಕೆ ನೆಮ್ಮದಿ ದೊರೆಯಿತು ನಮ್ಮಣ್ಣನ ದುಷ್ಟ ಮುಷ್ಟಿಲಿಂದ. ಶಿವ ಬಾಯಿ ಮನೆ ಮುರುಕ ಯಾರೊಬ್ಬರ ಆಸ್ತಿಯನ್ನು ತಿಳಿದುಕೊಟ್ಟಿಗ ತಾನು ಸುರುಕರಣ್ಣನ ಕೈಯಲ್ಲಿ. ನಾ ಕೊಡಂಗಿಲ್ಲ ಅಂದಿರಿ, ಆದ್ರೆ ಅವ್ರ ನಮ್ಮ ಅಪ್ಪನ ಆಸ್ತಿ ಅಂತ. ಅಲ್ರಿ ಮತ್ತೆ ಬರ್ಬೇಕೇನ್ರಿ? ಮತ್ತೇಕೆ ಬರುವೆಯೋ? ಹೊರಗೆ ಹೋಗ. ನಿನ್ನನ್ನು ನಂಬಿ ನೌಕರಿಗೆ ಇಟ್ಟುಕೊಂಡಿದ್ದೆ ನನ್ನ ಮಾರ್ಕತನ. ಅಲ್ರಿ ದಣ್ಯರ ಹೇಳೋದು ಹೇಳ್ತೀರಿ, ಆದ್ರೆ ಇದೊಂದು ತಿಂಗಳ ಪಗಾರ ಕೊಟ್ರ ಚಲೋ ಆಕಿತ್ತು. ಹೆಚ್ಚು ಹೊತ್ತು ನಿಂತರೆ ಒತ್ತ ಹೊರ ತಪ್ಪಬೇಕಾದಿತ್ತು ಕತ್ತೆ. ಅಲ್ಲಿವರೆಗೂ ನಿಲ್ಲಲಿಕ್ಕೆ ನಾ ಏನು ಹುಚ್ಚಾರಲ್ಲ. ಓಕೆ ನೋಡ್ರಿ, ಅಲ್ಲಿವರೆಗೂ ನಿಲ್ಲಕ್ಕೆ ನಾ ಏನು ಹುಚ್ಚಲ್ಲ. ಅಲ್ರಿ ಈ ಸೌಕರ್ಯಗೆ ಏನಾರು ಒಂದು ಹಾಸ್ಯ ಹಚ್ಚಿಕೊಂಡಿದೆ, ಸ್ವಲ್ಪ ಐಡಿಯಾ ಮಾಡ್ತಾನೆ. ದಡ್ಯರ, ದಡ್ಯರ, ಈ ಊರಿಗೆ ಹೊಸದಾಗಿ ಒಂದು ಗುಲಾಬಿ ಹೂ ಬಂದತ್ರಿ. ದುಂಡುಗ ಮಸ್ತ್ ಐತ್ರಿ, ಭಾರಿ ಅಳ್ಕೈತಿ, ಒಟ್ಟ ಮುಳ್ಳಿಲ್ರಿ. ಹಾಗಾದ್ರೆ ಊಟ ಮುಗಿಸಿಕೊಂಡು ಬೇಗ ಬಂದು ಬಿಡು. ಬೇಟೆ ಆಡಲು ತೋಟಕ್ಕೆ ಹೋಗೋಣ. ಅದಕ್ಕ ಹೆಂಗದ ನೋಡ್ರಿ, ಅರ್ಜೆಂಟ್ ಬಂದಾಗ್ಬಿಡ್ತಾನ್ರಿ. ಹೆಂಗದ ನೋಡ್ರಿ, ಹೆಣ್ಣಂದ್ರೆ ಹಂಗ ಬಾಯಿ ತೆಗಿತಾರ. ಕಚ್ಚರಕ್ಕೆ ಸುಳ್ಳ ಮಗ. ಹೆಣ್ಣಿನಿಂದಲೇ ಇಹವು, ಹೆಣ್ಣಿನಿಂದಲೇ ಬರವು, ಹೆಣ್ಣಿನಿಂದಲೇ ಸಕಲ ಸಂಪದವು. ಅವ್ರ ಮುಂದಿಟ್ಟುಕೊಂಡು ಇವ್ರನ್ನ ಆಟ ಆಡಿಸಿದ್ರ. ಪುಷ್ಪ 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 ಅಡಿಗಡಿಗೆ ವೈರಾಗಿ ಕಾಡುತ್ತಿದ್ದನು ನನ್ನ ತಮ್ಮ ರವಿ. ಒಂದಕ್ಕೆ 11 ಮಾಡಿ ಹಿರಿಯ ಸಾಗರದಲ್ಲಿ ಅರಸನಂತೆ ಮೆರೆದೋಡುವ ನನ್ನ ಪೈತ್ಯ ಬಳ್ಳಿಗೆ ಮುಳ್ಳೋಗಿದ್ದಾನೆ ಈ ಮಳ್ಳು ಹುಡುಗ. ಧರ್ಮ, ನ್ಯಾಯ, ನೀತಿಯನ್ನು ನಡೆದರೆ ನನಗೆ ಅವೇ ಭಿಕ್ಷೆ ಬೇಡಬೇಕಾದೀತು. ಎಲ್ಲ ಬೇರೆ ಓಡಿ ರವಿಯನ್ನು ಹೊರದೂಡುವುದೇ ಒಳ್ಳೆಯದು. ಹೊಸ ಬೆಳಕು ಮೂಡುತ್ತಿದೆ, ಮಾನ್ಯ ಮುಖ್ಯಮಂತ್ರಿಗಳ ಸನ್ನಿಧಿಗೆ ಕರ್ನಾಟಕದ ಸಾಮಾನ್ಯ ಜನತೆಯ ಮನವಿ ಪತ್ರ. ಸ್ವಾಮಿ, ಕರ್ನಾಟಕದ ಎಲ್ಲೆಡೆಯಲ್ಲಿ ಓಸಿ ಆಟ ಭರಪೂರದಿಂದ ಸಾಗಿದ್ದು ಇದು ತಮಗ ಗೊತ್ತಿದ್ದ ವಿಷಯವಾಗಿದೆ. ಎಲ್ಲಾ ಕಡೆಯಲ್ಲಿ ಓಸಿ ಆಟಗಾರರಿಗೂ ಹಾಗೂ ಆಟಗಾರ್ತಿಯರಿಗೂ 1 ರೂಪಾಯಿಗೆ 80 ರೂಪಾಯಿ ಕೊಡ್ತಾರೆ. ಆದರೆ ನಮ್ಮೂರಿನಲ್ಲಿ 1 ರೂಪಾಯಿಗೆ 70 ರೂಪಾಯಿ ಕೊಡ್ತಾರೆ. ಯಾಕೆ? ಕಾರಣ ಇದು ಸಂಬಂಧಪಟ್ಟವರಿಗೆ ತಿಳಿಸಬೇಕಾಗಿ ಆಜ್ಞೆ ಮಾಡಬೇಕಾಗಿ ವಿನಂತಿ. ಮುಖ್ಯ ವಿಷಯವೇನೆಂದರೆ
ಅಪಘಾತಕ್ಕೀಡಾದವರಿಗೆ ಹಾಗೂ ನೆರೆಹಾವಳಿಗೆ ತುತ್ತಾದವರಿಗೆ ಮತ್ತು ಓಸಿಯಾಡಿ ಲಾಸ್ ಅವರ ಕುಟುಂಬ ಪರಿಹಾರಕ್ಕೆ 40,000 ರಿಂದ 50,000 ರೂಪಾಯಿ ಕೊಡ್ತೀರಿ. ಓಸಿಯಾಡಿ ಲಾಸ್ ಆದವರಿಗೆ ಪರಿಹಾರ ಧನ ನೀಡಬೇಕೆಂದು ನಮ್ಮ ಕೋರಿಕೆ. ಅದು ಅಲ್ಲದೆ ನಮ್ಮೂರಿನಲ್ಲಿ ಮಳೆ ಚೆನ್ನಾಗಿ ಆಗಿ ರೈತರು ದೀಪಾವಳಿಯನ್ನು ಸಂತಸದಿಂದ ಆಚರಿಸುವ ಮೂಲಕ 1 ವಾರದವರೆಗೂ ಇಸ್ಪೇಟ್ ಆಟದಲ್ಲಿ ಸನ್ನಿಧರಾಗುತ್ತಿದ್ದರು. ಆದರೆ ಈ ವರ್ಷ ಮಳೆ ಇಲ್ಲದೆ ಕಾರಣ ನಮ್ಮೂರ ಜನತೆ ಕಂಗೆಟ್ಟಿದ್ದಾರೆ. ಆದ್ದರಿಂದ ಈ ವರ್ಷ ದೀಪಾವಳಿಯಿಂದ ಹಿಡಿದು ವಿಜಯದಶಮಿಯವರೆಗೂ ಇಸ್ಪೇಟ್ ಆಡಲು ಅನುಮತಿ ಕೊಡಬೇಕೆಂದು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸುತ್ತೇವೆ. ಕೃಷ್ಣಾಪುರದ ಸಾಮಾನ್ಯ ಜನತೆಯ ಮನವಿ ಪತ್ರ. ಏನ ಮನವಿ ಪತ್ರ ಓದಿದ್ರಲ್ರಿ ಮಿಸ್ಟರ್? ಕರ್ನಾಟಕದ ಮುಖ್ಯಮಂತ್ರಿಗೆ ಓಸಿ ಆಟಗಾರರು ಬರೆದುಕೊಡುವ ಮನವಿ ಪತ್ರ. ನಾವೇನ್ ಮಾಡೋಣ ಬಿಡ್ರಿ. ಮತ್ತೆ ನಿಮಗೇನ್ ಬೇಕಾಗಿತ್ತು? ಬೇಕಾಗಿದೆ ಅಂತ ಜಾಹೀರಾತಿದ್ರ ಆ ಜಾಹೀರಾತಿಗೆ ಅರ್ಜಿ ಹಾಕೊಂಡು ಮಾಡಿದ್ವಿ. ಅಂದ್ರೆ ನಿಮಗ ಮದುವೆ ಹುಚ್ಚಿಡ್ತೈತು. ಯಾಕೆ ಹಿಡಿಬಾರ್ದನ್ರಿ? ಅಲ್ರಿ ನಮ್ಗ ಈಗ ಮೊದಲ ಹುಚ್ಚಿ ಹಿಡ್ದಿದ್ದಿಲ್ರಿ. ನಾ ಕೆಲಸ ಮಾಡೋ ಮನ್ಯಾಗ ಒಂದ್ ಹುಡುಗಿ ಬಂದ್ ಸೇರ್ಕೊಂಡ್ಬಿಟ್ಟದ್ ನೋಡ್ರಿ. ಅವ್ಳು ನೋಡ್ದಾಗಿಂದ ನಮ್ಗ ತಗೊಂಡಾಗ್ಬಿಡ್ತು ನೋಡ್ರಿ ಮದ್ವೆ ಹುಚ್ಚ. ಮತ್ತ ಹುಚ್ಚಿ ಹೆಚ್ಚಾಗಿ ಧಾರವಾಡಕ್ಕೆ ಹೋಗ್ಬೇಕಾಗಿತ್ತ. ಬೇರೆ ಮಾಡಿ ಅದ ಹುಡುಗಿನ ಕೇಳಿ ಮಾಡ್ಕೊಂಡ್ಬಿಟ್ರಿ ಅಲ್ಲ. ಏನ್ ಹೇಳೋದು ಅಲ್ಪ ಮಾತಾಡಿದ್ರ ಹಂಗ ಸಿಟ್ಲ ಹೊಡೆದ. ಮತ್ತ ಅಷ್ಟು ಬಿರ್ಸ್ ಕಂಪ್ನಿ ಮಾಲ್ಗೆ ನೀವ್ ಯಾಕೆ ತಲೆ ಕೆಡ್ಸ್ಕೊಂಡ್ರಿ? ಅಷ್ಟೊಂದ ಬಿರುಸಿ ಏನ್ ಹೇಳ್ರಿ, ಸ್ವಲ್ಪ ಸ್ಮೂತ್ ಐತಿ. ಅಷ್ಟು ಬಿರ್ಸದಾಳ ಯಪ್ಪ. ಆ ಹುಡುಗಿ ವರ್ಣನ ಮಾಡಕತ್ತಿದ್ರ ನಿನ್ನ ತಲೆನ ಕೆಡ್ತೈತಿ. ಹೌದಾ? ಹಂಗಾರ ಮಾಡ್ಯಾರ ಮಾಡು ವರ್ಣನ. ಆ ಕಣ್ಣು ಕಣ್ಣು ಹಂಗಿರೋದಲ್ಲ. ಮೀನಿದ್ದಾಗ ವರ್ಣನ ಮಾಡಕತ್ತಾರ. ಮೀನಿದ್ದ ಹಾಗೆ ಮೀನಿದ್ದಂಗಿರ್ತವ. ಅದು ಮೂಗು ಮಾಡ್ತಾನ ಇವ. ಸಂಪಿಗೆ ಹೂ ಇದ್ದಂಗೈತಿ. ಮತ್ತ ಹಾಕಿದ ಗಲ್ಲ ಚೆನ್ನೆ ಟೊಮೆಟೊ ಹಣ್ಣು ಇದ್ದಂಗೈತಿ. ನಮ್ ಗೌಡ್ರು ಬೆಳಿತು ನೋಡ್ರು ಹಂಗ ಹಂಗ ಆಕೆ ಹಲ್ಲ ಅಲ್ಲ ದಾಳಂಬ್ರಿ ಬೀಜ ಇದ್ದಂಗ ಹಿಂಗ ಹಾಕಿದ ಹಿಂದಲ್ದ ಹಂಗ ಮುಂದಲ್ದು ಹಿಂಗ ತಳಗಲ್ದ ಹಂಗ ಮ್ಯಾಗಲ್ದ ಹಂಗ ಒಟ್ಟು ಹೇಳ್ಬೇಕಂತಂದ್ರ ಆ ಹರಿಣಿ ಜೇನ ತುಂಬಿದ ಭರಣಿ ತಂಗ ಹುಡುಗ ಭರಣಿ ತಂಗ. ಅಷ್ಟೆಲ್ಲ ರೂಪತಿ ಅದಾಳ ಅಂದ ಮ್ಯಾಲ ಅವಳ ಹೆಸರು ಏನಪ್ಪ? ಹೆಸರ್ಯ ಆ ಹೆಸರು ಕಿಪಿ ಕೀರ್ತಿ. ಕೇಳಿ ಕೇಳಾಕ ನಿಮ್ಗ ಕಿವಿ ಪುಣ್ಯ ಮಾಡಿರ್ಬೇಕ್ರಿ ಅಂತ ಹೆಸರು ಕಿಪಿ ಕೀರ್ತಿ. ಬರೇ ವರ್ಣನೆ ಮಾಡೋದಾತಲ್ಲ. ಆಕಿ ಹೆಸರು ಏನ್ ಹೇಳ್ಪ? ಆಕೆ ಹೆಸರು ಹೇಳ್ತೀನಿ ಕೇಳಪ್ಪ. ವಯ್ಯಾರಿ ವೈಶಾಲಿ ಅಂತ. ಸುಡುಗಾಡು ಸೇರಿದ್ದು ಎಷ್ಟು ದಿನ ಇಲ್ಲೇ ನಿನ್ನ ಮಾದೇವ ನಿನ್ ಹೆಸರು ಏನಪ್ಪ? ಚುಮು ಚುಮು ಶುರುವಾತ. ಅನ್ಸಾಕತ್ತದ ಏನ್ ಮಾಡ್ದಪ್ಪ ಅನ್ಸದ ಚುಬು ಚುಬು. ನನ್ನ ಹೆಸರ ಸದಾಶಿವ ರಾಜವರ್ಮರ ಪರ್ಸನಲ್ ಸೆಕ್ರೆಟರಿ. ಹಂದ್ರ ಇಷ್ಟೋ ತನ ವರ್ಣನೆ ಮಾಡಿದಲ್ಲ ಆ ಸುಮಿತ್ರ ದೇವಿಯರ ಸೆಕ್ರೆಟರಿ ವೈಶಾಲಿ ಹೌದಲ್ ತಮ್ಮ? ಹೌದು. ಅದು ನಿನಗೆ ಹೆಂಗ್ ಗೊತ್ತು? ಯಪ್ಪ ಅದು ನಮ್ಮ ಬ್ರೀಫ್ ಕೇಸಲ್ಲಿ ಅದು
ಮತ್ತ ನಿನ್ನ ಬ್ರೀಫ್ ಕೇಸ ಹಂಗಂದ್ರೆ ಏನಪ್ಪ? ನಾವು ಹುಡುಗಿಯರಿಗೆ ಬ್ರೀಫ್ ಕೇಸ್ ಅಂತಪ್ಪ. ಆ ಹುಡುಗಿ ವೈಶಾಲಿ ನಿನ್ನ ಬ್ರೀಫ್ ಕೇಸ ಅಷ್ಟೇ ಅಲ್ವೇ ತಮ್ಮ, ಕಾಸ ಕಾಸ ಸ್ವಾದ್ರ ನನ್ನ ಅಕ್ಕನ ಮಗಳಲ್ಲಿ ಅಪ್ಪ, ನನ್ನ ಅಕ್ಕನ ಮಗಳು. ನಿಂಗಿದು ಬೇಕಿತ್ತ ಮಗನೇ, ವಾಪಸ್ಸು ಅಂತೂ ಶಿವನೇ. ಮಕ್ಕಳ ಹೇಳ್ಬಾರ್ದ್ರು ಮಾರಯ್ಯ, ಹೋಲ್ ಬಿಡ. ನೀನ ಮದುವೆ ಮಾಡ್ಕೊ, ನಾನು ಅಕ್ಕಿದ್ ನೋಡ್ಕೊಂತ ಇರ್ತೇನೆ, ಅಕ್ಕಿದ ನೋಡ್ಕೊಂತ ಇರ್ತೇನೆ ಮುಖಾನ. ಏ ಏಯ್, ಎದಕ್ಕ? ನೀನು ಸ್ವಲ್ಪ ಪ್ರಯತ್ನ ಮಾಡಿ ನಮ್ಮಿಬ್ಬರದ ಮಾಡಿ ಮದುವೆ ಮಾಡಿ ಪುಣ್ಯ ಕಟ್ಕೋ. ಏ ಒಂದ ಒಂದ್ ಒದ್ದೆ ಅಂದ್ರ ಒದ್ದಾಡನ ಸತ್ಯ ಮಗನ ಅಲ್ಲಿ ನಾ ಮಾಡ್ಕೋಬೇಕ. ನನ್ನ ಹೆಂಡತಿ ಆಗ ಹುಡುಗಿನ ನಿಧಿಗೆ ಮದುವೆ ಮಾಡ್ಬೇಕಲೇ ಮಂಗ್ಯಾನ ಮಗನ. ತಪ್ಪೇನೈತ್ರಿ? ಇಂಥವೆಲ್ಲ ಕೆಲಸ ಮಾಡ್ಬೇಕಪ್ಪ. ಮತ್ತೆ ಅಲ್ಲಪ್ಪ, ಇಂಥವೆಲ್ಲ ಕೆಲಸ ಮಾಡಿ ತ್ಯಾಗಿ ಭೋಗಿ ಯೋಗಿ ಜನರ ಕಡೆಯಿಂದ ಅನಿಸ್ಕೋಬೇಕ ನಂಗಿದ್ರ ಇಂಥವೆಲ್ಲ ಪುಣ್ಯ ಕೆಲಸ ಮಾಡ್ಬೇಕಪ್ಪ. ನೀವೇನು ಸುಮ್ಮನೆ ಹೋಗಂಗ್ ಕಾಣದಿದ್ರಿ. ಲೇ ಹಲಕ ನನ್ನ ಮಗನ, ಇನ್ನೊಂದು ಸಲ ಆ ಸಸಿ ಸುದ್ದಿಗೆ ಬಂದ್ರ ನಿನ್ನ ಜೀವ ಹೇಳ್ತಾರಾಗು. ನನ್ನ ಕೈಯಾಗ ತಿಳ್ಕೊ. ಆಕಿ ಸುದ್ದಿ ಬಿಟ್ಟು ಬಿಡ ಅಂತ ಹೌದಲ್ಲ? ನೀ ಯಾಕೆ ಬಿಡ್ತೀನಿ? ನೀ ಬಿಡಬೇಡ. ನಾಳೆ ಆಕಿಂದ ಕೆಲಸದಿಂದ ಬಿಡಿಸ್ಬಿಡ್ತೀನಿ. ಹಂಗ ಮಾಡಕ್ ಹೋಗ್ಬೇಡ. ಆಕಿ ಕೆಲ್ಸಕ್ಕೆ ಬರ್ಲಿಲ್ಲ ಅಂದ್ರ ನನಗ ಕೂಳು ಕಟ್ಟಾಗಿ ಹೊಟ್ಟೆ ಸಟ್ಟರ ಶುರುವಾಗತ್ತು. ಅದಕ್ಕ ಹೇಳ್ತೀನಿ, ಕೆಲಸದಿಂದ ಮಾತ್ರ ಬಿಡಿಸಾಕ್ ಹೋಗ್ಬೇಡ. ಏನ್ ಅನಾಚನ್ ಕಂಪ್ನಿ ಕೂಡಿನಪ್ಪ. ಏ ತೆಲುವಿನ ಚಾಪ ಸುಮ್ಮನೆ ಹೊಕ್ಕಿಯ ಮತ್ತೆ ಏನ ಓಕೆಪ್ಪ, ಆದ್ರ ಕೆಲಸದಿಂದ ಮಾತ್ರ. ಏ ಅಲ್ರಿಪ್ಪ, ನಾವ್ ಮಾಡ್ಕೊಳ್ಳೋ ಹುಡುಗಿಗೆ ಇವ್ ಕಣ್ಣಿಟ್ಟಾನ ಅಂದ್ರ ಇವಂದೇನ್ ತಪ್ಪಲ್ರಿ. ಯಾಕಂದ್ರ ನಮ್ ವೈಶಾಲಿ ವಯ್ಯಾರನ ಅಂತದ್ದ ನಾಳಿಂದ ಈ ಕೆಲ್ಸಕ್ಕೆ ನಾವು ರಾಜೀನಾಮೆ ಕೊಡ್ತಿದ್ರ ಇವ ಹಾಕ್ತಂದ್ರಿ ಸದಾಶಿವ ನಮಗ ನಾಮ ಸದಾ ಶಿವ ಶಿವ. ನಿಂಗಿಗೆ ಹುಷಾರಿಲ್ಲ, ಚೆಕ್ ಮಾಡಿ. ನಿಮ್ಮ ತಂಗಿ ನನಗೆ ಮುದ್ದೆ ಅಯ್ಯ ಸ್ವತೆ ಬರುವ ಸಮಯ ದೂರವಿಲ್ಲ. ಅಂದರೇನು ಡಾಕ್ಟರ್? ಸುಳಿದ ಈಗ 3 ತಿಂಗಳ ಗರ್ಭಿಣಿ. ಹೇಳಿದೆಯಮ್ಮ ಸುನೀತಾ, ಡಾಕ್ಟರ್ ಹೇಳಿದ ಮಾತನ್ನು, ನನಗಂತವರಾಡಿದ ಮಾತನ್ನು ಕೇಳಿ ಹಿಡಿಸಬಾರದಟ್ಟ ಏನು? ನನ್ನ ತಂಗಿ 3 ತಿಂಗಳ ಗರ್ಭಿಣಿ. ಅದು ಮದುವೆಗಿಂತ ಮೊದಲ ಗರ್ಭಿಣಿ. ನಿನ್ನಣ್ಣನಿಗೆ ಎಂತ ಮಹದುಪಕಾರ ಮಾಡಿಬಿಟ್ಟಿ ಅಮ್ಮ ಸುನೀತಾ, ಎಂತ ಮಹದುಪಕಾರ ಮಾಡಿಬಿಟ್ಟಿ. ನಿನ್ನಂತವರ ಅಣ್ಣನಾಗಿ ಹುಟ್ಟಿದ್ದಕ್ಕೂ ಸಾಧ್ಯಕ್ಕೆ ಹೋಯಿತಮ್ಮ. ಸುನೀತಾ, ನಿನ್ನಣ್ಣನಿಗೆ ಮದುವೆ ತೊಂದರೆ ಕೊಡದೆ ಮಗುವಿನ ತಾಯಿ ಆಗುವ ಬಯಸಿದ ನಿನಗೆ ಯಾವ ಕಾಣಿಕೆ ಕೊಟ್ಟು ನಿನ್ನ ಋಣಕ್ಕೆ ಅಂತೂ ತಿಳಿಯಲಾಗಿದೆ.
ಅಳಬೇಡಮ್ಮ, ಅಳಬೇಡ. ಚೊಚ್ಚಲ ಗರ್ಭಿಣಿ, ಅದರಲ್ಲಿ ಪವಿತ್ರ ಗರ್ಭ ಧರಿಸಿದ ಪತಿರತೆ. ಅಳಬಾರದು. ಈಗ ನಿನ್ನ ಕೆಲಸವೇನು ಗೊತ್ತೇ? ಅಳುವುದನ್ನು ಬಿಟ್ಟು ನಗುವುದನ್ನೇ ನಿನ್ನ ಕರ್ತವ್ಯ. ನಗು ತಾಯಿ, ನಗು. ನಿನ್ನ ಮನೆಗೆ ತೃಪ್ತಿಯಾಗುವರೆಗೂ ನಗು. ನಾನೀಗ 3 ತಿಂಗಳ ಕರ್ಬೇಡಿ. ನಾನೀಗ 3 ತಿಂಗಳು ಪಟ್ಟು ಅಡ್ಡ ಮಾರ್ಗದಲ್ಲಿ ಅಡೆ ಇಟ್ಟು ಅಪಕೀರ್ತಿ ಮುಸುಕ ಹೊತ್ತು ನಾನು ಆಗ್ತಿರ್ಲಿ. ಅಯ್ಯೋ ದೇವ್ರೇ. ಸುನೀತಾ, ತೆಗೆದುಕೊಳ್ಳಮ್ಮ. ಪ್ರೀತಿಯ ಹೂ ಮಳೆ ಸುರಿಸಿದ ಸಾಕಿ ಸಲುಹಿದ ನಿನ್ನಣ್ಣನಿಗೆ 5 ಉಪಕಾರಕ್ಕೆ ಪ್ರತ್ಯುಪಕಾರವಾಗಿ ರಾಜಿನ ಪಾತ್ರೆಯಲ್ಲಿ ಹಾಲು ತಂದಿರುವೆನು, ಕುಡಿಯಮ್ಮ. ಕುಡಿದು ಸಂತೋಷದಿಂದ ಹರಿಸು ನಿನ್ನಣ್ಣನಿಗೆ ಇಂಟರ್ನ್ಯಾಷನಲ್ ಸೋದರ. ರಂಗಕ್ಕೆ ಗೋಚರದ ಹಾಗೆ ಗಾಜಿನ ಪಾತ್ರೆಯಲ್ಲಿ ಹಾಲು ತಂದಿರುವೆನು ವಿನಃ ಯಾರಿಗೂ ಗೋಚರಿಸದ ಹಾಗೆ ಬಂಗಾರದ ಬಟ್ಟಲಲ್ಲಿ ವಿಷ ಕೊಡುವ ಸಣ್ಣ ಗುಣದವನಲ್ಲಮ್ಮ ಗಂಡ. ಕುಡಿಯಮ್ಮ, ಕುಡಿ. ಯಾಕಣ್ಣ ಯಾಕೆ ರೀತಿ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದೀಯ? 4-5 ಅಪರಾಧಕ್ಕೆ ನಿನ್ನ ಕೈಯಾರ ನಾನು ಕೊಂದು ಹಾಕ್ಬಿಡೋಣ. ನಿನ್ನ ಕೈಯಾರ ಕೊಂದು ನಿನ್ನ ಹೃದಯದ ಕೋಪವನ್ನ ನೆಲೆಯಲ್ಲಿದೆ ಬಾಳಿನ ಮನೆಯಲ್ಲಿದೆ. ಎಂತ ಮಾತನಾಡಿದೆ ಸುನೀತಾ. ನೀನು ನನ್ನ ತಂಗಿ ನಿಜ, ಆದರೆ ನಿನ್ನನ್ನು ಕೊಂದರೆ ಯಾರೂ ಕೇಳುವುದಿಲ್ಲ. ಆದರೆ ನಿನ್ನೊಡಲೆಂಬ ಭೂಮಿಯಲ್ಲಿ ಮೊಳಕೆ ಒಡೆಯುತ್ತಿದೆ ಮಗುವೆಂಬ ಬೀಜ. ಬಿತ್ತಿದ ಒಡೆಯ ಬಂದು ನಿನಗೆ ನಾಶ ಮಾಡುವ ಹಕ್ಕು ನಿನಗೇಕೆ? ಅದರ ಅವಶ್ಯಕತೆ ನನಗಿದೆ, ಕೊಡು ಎಂದರೆ ನಾನೆಲ್ಲಿ ಕೊಡಲಿ? ಒಂದು ವೇಳೆ ಬುದ್ಧಿಹೀನಂತೆ ಅವರಿಗೆ ಆಘಾತಕ್ಕಿಳಿದರೆ ಬಿತ್ತಿದ ಒಡೆಯ ನಿನ್ನ ಭೂಮಿಯ ಬೆಲೆ ಎಷ್ಟು ಅಂತ ಕೇಳಿದರೆ ಅದಕ್ಕೆ ರಥ ಉತ್ತರ ಅಲ್ಲದೆ ಶಿಶು ಹತ್ಯೆ ಮಹಾಪಾಪ. ಸುನೀತಾ, ಈ ಮಾತನ್ನು ನಿನಗೆ ಹೇಳುತ್ತಿರುವುದು ನೆನಪಿರಲಿ. ನಾನು ಪಾಪಿ ಅಲ್ಲ, ನಾನು ಪಾಪಿ. ದೇವರಂತ ಅಣ್ಣನಿಗೆ ದ್ರೋಹ ಮಾಡಿದ ಪಾಪಿ ನಾನು. ಸುನೀತಾ, ಅಣ್ಣನಿಗೆ ದ್ರೋಹ ಮಾಡಿದರು ಅಣ್ಣನಿಗೆ ಉಪಕರಿಸಿರುವಲ್ಲ ನಿನ್ನ ದೇಹ ದಾನವ ನೀಡಿ. ಏಕೆ ಪಾಪಿ ಆಗುತ್ತೀರಿ? ನಿನ್ನನ್ನು ನಂಬಿದ ಆ ನನ್ನ ತಮ್ಮ ಪಾಂಕಿ ಪಾಪಿ. ನೀನು ಪುಣ್ಯವತಿ, ನೀನು ಪುಣ್ಯವತಿ. ಸುನೀತಾ, ನಿನಗೆ ಸುನೀತಾ ಅಂತ ಏಕೆ ನಾಮಕರಣ ಮಾಡಿದೆ? ನಿನಗೆ ನನ್ನ ತಾಯಿ ನಿನಗೆ ಸುನೀತಾ ಅಂತ ಏಕೆ ನಾಮಕರಣ ಮಾಡಿದರೆ ಗೊತ್ತೇ? ನೀತಿವಂತರಾಗಿ ಬಾಳಲಿ, ಅದರಲ್ಲೂ ಬದುಕು ಬಂಗಾರವಾಗಿಸಲಿ ಎಂದು ಸ್ವದಿಚ್ಛೆಯಿಂದ ಅವ್ವ ಅಪ್ಪ ನಿನಗೆ ಸುನೀತಾ ಅಂತ ಕರೆದರು. ಆದರೆ ಆ ಹೆಸರಿನ ಮರ್ಮವನ್ನರಿಯದೆ ಕರ್ಮ ಮಾಡಿಬಿಟ್ಟೆ ಅಲ್ಲ ಸುನೀತಾ, ಕರ್ಮ ಮಾಡಿಬಿಟ್ಟೆ.
ಹಿಡಿದು ಕಾಪಾಡುವ ಕರುಣಾಮಯ್ಯ ನನ್ನ ದೇಹ ಒಪ್ಪಿಸಿದ್ದೇನೆ ವಿನಃ ಕಂಡ ಗಂಡಸರಿಗೆ ನನ್ನ ದೇಹ ಒಪ್ಪಿಸಿ ಈ ಭಟ್ಟ ಕರ್ಮವನ್ನು ನಾನು ಹೊಂದಿಲ್ಲ ನಾನು ಆದರೆ ಸಮಾಜದ ದೃಷ್ಟಿಯಲ್ಲಿ ಗರತಿ ಎಂಬ ಕಟ್ಟೆಯನ್ನು ಮೀರಿದ ಗೈಯಾರಿ ನೀನು. ಪವಿತ್ರ ಭಾರತಾಂಬೆಯ ಗರ್ಭಧರಿಸಿದ ಸ್ತ್ರೀಯರು ಸುಸಂಸ್ಕೃತರು, ಶೀಲವಂತರು. ಸ್ತ್ರೀಯು ತಾನು ಕಳೆದುಕೊಂಡ ಶೀಲದಿಂದ ಬಾಳು ಬೆಳಗಿದ ನಾಡು ಇದು, ಅದರಲ್ಲಿ ಹೊಂಬಳಿ ಬೀಡು ಇದು. ಸುನಿತಾ, ಬೆಲೆ ಕಟ್ಟಲು ಬಾರದಂತ ವಸ್ತು ಅಂದರೆ ಶೀಲ. ಅದನ್ನು ಕಳೆದುಕೊಂಡ ಮೇಲೆ ಹೆಣ್ಣು ಎದ್ದು ಸಂತಂತೆ ಸುನಿತಾ, ಹೆಚ್ಚು ಹೆಚ್ಚು ಮಾತಾಡುತ್ತಾ ಹೋದರೆ ಹುಚ್ಚು ಹೆಚ್ಚಾಗುತ್ತದೆ ನನಗೆ. ಸುನಿತಾ, ಈ ಧರಿಸಿದ ಗರ್ಭಕ್ಕೆ ಕಾರಣ ಯಾರು ಎಂದು ಅವರ ಮೇಲೆ ಸೇಡು ತೀರಿಸಿಕೊಳ್ಳುವ ಭೋಗ್ಯನು ನಾನಲ್ಲ. ಒಂದೇ ಒಂದು ಮಾತು ಹೇಳುತ್ತೇನೆ ಕೇಳು. ಆದರಕ್ಕೆ ಕೈ ಹಾಕಿದ ಹೆಣ್ಣು ಮಟ್ಟಕ್ಕೂ ಹಿಂಜರಿಯುವುದಿಲ್ಲ. ಒಂದು ವೇಳೆ ನೀನು ಗರ್ಭಪಾತಕ್ಕೆ ದಾರಿ ಹುಡುಕಿ ಭ್ರೂಣ ಹತ್ಯೆ ಮಾಡಿದರೆ ನಿನಗೆ ಜನ್ಮ ನೀಡಿದ ನಿನ್ನ ಹೆತ್ತವರಾಣಿ. ಅಷ್ಟೇ ಅಲ್ಲ, ಅಂದೇ ನಿನ್ನ ಸಾವು ನಿಶ್ಚಿತ. ಎಲ್ಲಿ ಹೋಗ್ತಾ ಇದ್ದೆ ಅಣ್ಣ? ಶಾಂತಿ ಸಿಗುವ ಸ್ಥಳ ಹುಡುಕುವೆ. ಮನೆಯಲ್ಲಿ ಬಿಟ್ಟು ಸಿಗುವ ಸ್ಥಳವೆಂದರೆ ಬಾರುವಂತೆ ಅಂತ ಬಲ್ಲವರು ಹೇಳುತ್ತಾರೆ. ತಂಗಿ, ತುಂಬಾ ಹಸಿವಾಗಿದೆ, ಊಟಕ್ಕೆ ಏನು ಮಾಡುವಮ್ಮ? ನಡೆ ಬ್ರದರ್, ಊಟವನ್ನು ಮಾಡೋಣ. ನಾನು ಈಗಾಗಲೇ ಊಟ ಮಾಡಿದ್ದೇನೆ ಕ್ರಾಂತಿ. ಮಾಡು. ದುಡಿದು ಒಡಲು ತುಂಬಿಕೊಳ್ಳುವ ಮಾಡುವ ಸಹೋದರಿಗೆ ಮೃಷ್ಟಾನ್ನವನ್ನು ಉಣಬಡಿಸಲು ಸಿದ್ಧರಾಗಿ ನಿಂತಾರೆ ತನ್ನ ಗರ್ಭದಲ್ಲಿ ಪಾಪದ ಪಿಂಡವನ್ನು ಧರಿಸಿಕೊಂಡು ಹೋಗಪ್ಪ. ಹೋಗು. ನನಗೊಂದು ಅರ್ಥವಾಗುತ್ತಿಲ್ಲ. ಅರ್ಥವಾಗುವಂತೆ ಹೇಳುತ್ತೇನೆ ಕೇಳು. ಮನೆಯ ದೀಪವನ್ನು ಮುನ್ನಿಟ್ಟುಕೊಂಡು ಮುಖ ಸುಟ್ಟುಕೊಳ್ಳುವನಲ್ಲ ನಾನು. ನಾವಿಬ್ಬರು ಒಟ್ಟಾಗಿ ಪ್ರೀತಿಯಿಂದ ಹಾಲುರಿಸಿ ವಾತ್ಸಲ್ಯದ ಬೇಲಿಯನ್ನೇ ನಿರ್ಮಿಸಿ ಜೋಗೆ ಮಾಡಿದ ಬಳ್ಳಿಯಲ್ಲಿ ಅರಳಿದ ಹೂವನ್ನು ಯಾವನೋ ತಲೆ ಕಿತ್ತುಕೊಂಡು ಮೂಸಿ ನೋಡಿ ಪಾಸೆ ತೀರಿಸಿಕೊಂಡು ಬೀಸಿ ಒದಗಿದ್ದಾನೆ. ಶಿವನ ಶಿರಕ್ಕೇರಿಸಬೇಕೆಂದ ಕಾದಿಟ್ಟ ಹೂವು ಯಾವನು ತಲೆ ತಿರುಕ ತನ್ನಲ್ಲಿ ತಾನು ಸಮರ್ಪಿಸಿಕೊಂಡಿದ್ದಾನೆ. ಆದರೆ ಆ ಹೂವು ಈಗ ಬಾಡಿ ಹೋಗಿದೆ. ಅಂದರೆ ಸುನಿತಾ 3 ತಿಂಗಳ ಅಂದು ನೀನು ಪ್ರತಿ ತಿಂಗಳ ನಿನ್ನ ಸಂಬಳದಲ್ಲಿ ಅರ್ಧ ಪಾಲು ತಂಗಿ ಮದುವೆಗೆ ಮೀಸಲು ಅಂತ ಹೇಳಿದೆಯಲ್ಲ, ಅದರ ಹಣದ ಅವಶ್ಯಕತೆ ಏನು? ಅದನ್ನು ಯಾವುದಾದರೂ ಅನಾಥಾಶ್ರಮಕ್ಕೆ ದಾನ ನೀಡುವುದು ಪ್ರಾಚಿ. ಅದಕ್ಕೂ ನಿಲ್ಲೆದುರು ನಿಂತು ಮಾತನಾಡು. ಕೈಯಾಡಿ ಕಂಡಾಳು ನನ್ನ ಕೂಗದಂತಾಗುತ್ತದೆ. ಊಟಗಳಲ್ಲಿ ಇಲ್ಲ, ಒಂದು ವೇಳೆ ನವರು ಒಡ ಹುಟ್ಟಿದ ತಂಗಿ ಆಗಿದ್ದರೆ ಬೇಡ. ಕತೆಗಳು ಬರೆದ
ಜೀವನದ ಪುಟಗಳಲ್ಲಿ ವ್ಯಥೆಗಳು ಬೆಳೆದಂತ ಬದುಕೇ ಒಂದು ಕಾವ್ಯ. ನೋಡಿದೆಯ ಸುನೀತಾ, ಪ್ರಾಂಕಿಯ ಮನ ಯಾವ ರೂಪ ತಾಳಿತು. ನೀನು ನೀತಿಗೆತ್ತಲ್ಲಂದರಿತಾಗ ಅದೆಷ್ಟು ನೊಂದಿತು. ಸುನೀತಾ, ಜಗದ ನಯಮೆಯೇ ವಿಚಿತ್ರವಾಗಿತ್ತು. ಯಾವ ಮನುಷ್ಯ ಯಾರನ್ನು ಅತಿಯಾಗಿ ಮಮತೆಯಿಂದ ಕಾಣುತ್ತಾನೋ ಅದರಷ್ಟೇ ಬೇದನೆಯನ್ನು ಅನುಭವಿಸುತ್ತಿದ್ದಾನೆ. ಸುನೀತಾ, ನೀನೀಗ ಹಾವು ಕಚ್ಚಿದ ಹೆಣ್ಣಾಗಿ ಬಿಟ್ಟೆ. ಇತ್ತ ದೇವರ ನೈವೇದ್ಯಕ್ಕೂ ಉಪಯೋಗವಿಲ್ಲ, ಇತ್ತ ಮಾನವಂತ ಮಾನವನ್ನು ಉಪಯೋಗಿಸುವುದಿಲ್ಲ. ಅಂದಾಗ ಆ ಹಣ್ಣು ಕೊಳೆತು ಹುಳ ಬಿದ್ದು ಹೋಗಬೇಕಷ್ಟೇ. ಕೈಗೂಡಲು ಆಸೆಗಳೆಲ್ಲ ಹಣ್ಣಾಗಲೂಗಳೆಲ್ಲ ನೀನೇ ಸತ್ಯ ನಿತ್ಯ ಸುಳಿವಂತೆ. ಹಾವು ಕಚ್ಚಿದ ಹಣ್ಣು, ಈ ಹಣ್ಣು ದೇವರ ನೈವೇದ್ಯಕ್ಕೂ ಉಪಯೋಗ ಇಲ್ಲ, ಮಾನವರು ತಿನ್ನೋ ಹಾಗಿಲ್ಲ. ಈ ಹಣ್ಣನ್ನ ಕಚ್ಚಿ ಈ ಹಣ್ಣಿನ ಬೆಲೆಯನ್ನ ಯಾಕೆ ಕಡಿಮೆ ಮಾಡಿದರ ನಡೆಯ? ಅವರೇ ನನ್ನ ಪಾಲಿನ ದೇವರು, ಅವರೇ ನನ್ನ ದೈವ. ಅವರ ಪಾದದಲ್ಲಿ ಬಿದ್ದು ನಾನು ಮುಕ್ತಿ ಹೊಂದಬೇಕು. ಅವರೇ ನನ್ನ ದೈವ. ಹಲೋ ಅಂಬರೀಶ್. ನಮಸ್ಕಾರ ಜಮೀನ್ದಾರರಿಗೆ. ಏಕೆ ಅಂಬರೀಶ್, ಸದಾ ನಗುತ್ತಿರುವ ನಿನ್ನ ಮುಖದಲ್ಲಿ ಯಾವುದೇ ಚಿಂತೆ ಎತ್ತುಕೊಳ್ತಿದೆಯಲ್ಲ? ಏನೂ ಇಲ್ಲ, ಅದೇ ನನ್ನ ತಂಗಿ. ಈ ರೀತಿ ನಿನ್ನನ್ನು ವಂಚಿಸಬಾರದಾಗಿತ್ತು. ಅಂದರೆ ತಮ್ಮ ಮಾತಿನ ಅರ್ಥ? ಅದನ್ನು ನನ್ನ ಬಾಯಿಂದ ಕೇಳಬೇಕೆಂಬ ಆಸೆಯೇ ನಿನಗೆ? ನೋಡಂಬ್ರೇಶ್, ನಿನ್ನ ತಂಗಿ 3 ತಿಂಗಳ ಗರ್ಭಿಣಿ ಅಂತೆ, ಹೌದೋ ಅಲ್ಲ? ಈ ವಿಷಯ ತಮಗೆ ಹೇಗೆ ಗೊತ್ತಾಯಿತು? ಕಳವು ಆದರ ಎಂದು ಮುಚ್ಚಿಡಲಾರದು. ನಿನ್ನೆ ಡಾಕ್ಟರ್ ನನ್ನ ಮುಂದೆ ಹೇಳಿದರು. ಆ ವಿಷಯ ಕೇಳಿ ನನಗಂತೂ ಆಕಾಶವೇ ಕಚ್ಚಿ ತಲೆ ಮೇಲೆ ಬಿದ್ದಂತಾಯ್ತು. ಪಾಪ, ಇರುವ ಒಬ್ಬ ಸಹೋದರಿಯನ್ನು ಆಕಾಶವೇ ಕಳಿಸಿ ತಲೆ ಮೇಲೆ ಬಿದ್ದಂತಾಯ್ತು. ಆದರೆ ಇರುವ ಒಬ್ಬ ಸಹೋದರಿಯ ಮುಂಜಾವಿನ ಸುಖದ ಸ್ವಪ್ನದ ಸೌಧವನ್ನೇ ನಿರ್ಮಿಸಿಕೊಂಡಿದ್ದೆ. ಆದರೆ ನೀ ನಂಬಿದ ನಿನ್ನ ಸಹೋದರಿ ಕಾರು ಜಾರಿದ ನಾರಿಯಾಗಿ ನೀ ಕಟ್ಟಿದ ಸುಂದರ ಸೌಧವನ್ನು ನೆಲಸಮ ಮಾಡಿ ನಿನ್ನನ್ನು ಈ ಊರು ಜನರಲ್ಲಿ ಮುಖವೆತ್ತಿ ತಿರುಗದಂತೆ ಮಾಡಿಬಿಟ್ಟಳ. ರಾಜವರ್ಮ, ಹೌದು ರಾಜವರ್ಮ, ವಿಷವೃಕ್ಷದಲ್ಲಿ ಸಿಹಿ ರಸವಸ್ತರವನ್ನು ನಂಬಿದ ಮೂಲ ನಾನು ಯಾವುದನ್ನು ಜೀವ ಸಂಜೀವನಿ ಎಂದು ನಂಬಿದ್ದೇನೋ ಅದೇ ಮೃತ್ಯು. ಅಂಬರೀಶ್, ಇದರಲ್ಲಿ ನಿನ್ನ ತಂಗಿದೇನೋ ತಪ್ಪಿಲ್ಲ. ಆದರೆ
ಯಾವುದೇ ಹೆಣ್ಣು ಅಡ್ಡ ದಾರಿಯನ್ನು ನಡೆಯಬೇಕಾದ್ರೆ ಅದರ ಹಿಂದೆ ಒಂದು ಗಂಡಿನ ಪ್ರೋತ್ಸಾಹ ಇದ್ದೇ ಇರುತ್ತದೆ. ರಾಜವರ್ಮ, ಬಲವನವನೆಂದು ಬಲ್ಲಂತೆ ಮಾತನಾಡಬೇಡ. ಅಂಬರೀಷ್, ತಪ್ಪಾಗಿ ತಿಳಿಯಬೇಡ. ನಿನ್ನ ತಂಗಿ ಕಾಲು ಜಾರಲು ನಿನ್ನ ಪ್ರೋತ್ಸಾಹ ಇದೆ ಎಂದು ನಾನು ಹೇಳುತ್ತಿಲ್ಲ. ಒಡ ಹುಟ್ಟಿದ ತಮ್ಮನಿಗಿಂತಲೂ ಹೆಚ್ಚಾಗಿ ಸಾಕಿ ಸರಿಬಿದೆಯಲ್ಲ, ನಿನ್ನ ತಮ್ಮ ಪ್ರಾಂತಿ. ಅವನ ಆಚಾರವನ್ನು ಅರಿಯದ ಅವಿವೇಕಿ, ಏನು ಅರಿಯದ ನಿನ್ನ ಮುಕ್ತವಾದ ತಂಗಿಗೆ ಹಣದಾಸೆ ತೋರಿಸಿ ಬಹಿರಂಗದಲ್ಲಿ ಅಣ್ಣನಂತೆ ನಟಿಸಿ ಅಂತರಂಗದಲ್ಲಿ ಕತ್ತು ಕಾಮನಾಟವಾಡಿದ ವಂಚಕ ನಿನ್ನ ತಮ್ಮ ಪ್ರಾಂತಿ. ಪ್ರಾಂತಿ ಅಂತವನಲ್ಲ, ನಾನು ಈ ಮಾತನ್ನು ನಂಬಲಾರೆ. ನಿನ್ನನ್ನು ನಂಬಿಸಲು ನಾನೇನು ಪ್ರಯತ್ನಿಸುತ್ತಿಲ್ಲ. ಹೀಗೆ ಮುಂದುವರೆದರೆ ಮುಂದಾಗುವ ಅನಾಹುತಕ್ಕೆ ನೀನೇ ಅರುವಚ್ಚನಾಗಬೇಕಾಗುತ್ತದೆ. ಒಡ ಹುಟ್ಟಿದ ತಂಗಿಗಿಂತಲೂ ಹೆಚ್ಚಾಗಿ ನೋಡಿಕೊಂಡ ಪ್ರಾಂತಿ ಸುನಿತಾಳೊಡನೆ ಚರ್ಚೆ ನಾ ಎಂದು ನಂಬಲಾರೆ. ಸರಸ ಸಲ್ಲಾಪ ನೋಡಿ ನಿನ್ನ ಕಣ್ಣಿಗೆ ಮಕ್ಕಬಹುದೇನೋ ಉಕ್ಕುತ್ತಾ ನಡೆದಿದ್ದಾರೆ. ಮೊನ್ನೆ ಆಕಸ್ಮಿಕವಾಗಿ ನಿನ್ನನ್ನು ಕಾಣಲು ನಿಮ್ಮ ಮನೆಗೆ ಹೋದಾಗ ಬರುವ ದೃಶ್ಯಗಳನ್ನು ಕಂಡೆ. ಈ ಕಂಗಳಿಂದ ಅವರ ಭಾವಭಂಗಿ ಅಂತ ಚಲನಚಿತ್ರದಲ್ಲಿ ನಾಯಕರಂತೆ ಭಾಸವಾಗಿ ನನಗರಿವಿಲ್ಲದೆ ಅವರ ಭಾವಚಿತ್ರಗಳನ್ನು ಸೆರೆ ಹಿಡಿದು ಬಿಟ್ಟಿದ್ದೀನಿ ನನ್ನ ಕ್ಯಾಮ್ರಾದಲ್ಲಿ. ಬೇಕಿದ್ರೆ ಆ ಪಾಠ ನೋಡುವ ಅವಶ್ಯಕತೆ ನಿನಗಿದ್ರೆ ಆ ಭಾವಚಿತ್ರದ ಅವಶ್ಯಕತೆ ನನಗಿಲ್ಲ. ನಾನಿನ್ನು ಬರುತ್ತೇನೆ. ಅಂಬರೀಷ್, ಮನುಷ್ಯ ಜೀವನದಲ್ಲಿ ಇವೆಲ್ಲ ಸಹಜವಾಗಿ ನಡೆಯುತ್ತಲಿರ್ತವೆ. ಅವರವರ ಪ್ರಾರಂಭಕ್ಕೆ ಅವರನ್ನು ಬಿಟ್ಟು ಹಾಯಾಗಿರುವುದನ್ನು ಕಲಿತಕ್ಕ ಬರುತ್ತೇನೆ. ಅನಾಥನೆಂದು ಸಾಕಿ ಸಲುಹಿದ ನನಗೆ ನಮ್ಮ ಮನೆ ಮಾಳಿಗೆ ಮೇಲೆ ಗಟ್ಟಿ ಕಪ್ಪು ಬಾವುಟ ಹಾರಿಸಿ ಬಿಟ್ಟಿಯಾ ತನ್ನ ಕುಹಕತನದಿಂದ. ದೇಹ ನನ್ನದಾದರೂ ಜೀವದ ಸಿರಿ ನೀನೆಂದು ನಂಬಿದ ನನಗೆ ಕೈದಿಯಾತರ್ನ ಬಾಹೀರನಾಗಿ ನಿನಗೆ ಶಿಕ್ಷೆ ವಿಧಿಸುವ ಹಕ್ಕು ನನಗಿಲ್ಲ. ಆ ದೇವರೇ ನಿನಗೆ ಶಿಕ್ಷೆ ವಿಧಿಸುತ್ತಾನೆ. ಹಾಲು ಕುಡಿಸಿದ ಕೈಗಳಿಂದ ವಿಷ ಕುಡಿಸುವ ಸಣ್ಣ ಗುಣದವನಲ್ಲ ಈ ಅಂಬರೀಷ್. ಮನುಜನ ಬಾಳಲು ದೇವರ ಲೀಲೆ ಬಲ್ಲವರಾರ್ಯರು. ದೇವರ ಲೀಲೆ ಬಲ್ಲವರಾರ್ಯರು. ಅಂಬರೀಷ್, ಬ್ರದರ್ ಅಂಬರೀಷ್, ಥ್ಯಾಂಕ್ ಯು ಬ್ರದರ್. ಅಣ್ಣ ಮನೆಯಲ್ಲಿಲ್ಲ. ಬಾಳ ಊಟ ಮಾಡುವೆ. ಊಟ ನಿನ್ನ ಮುಖ ನೋಡಿದ್ರೆ ನನಗೆ ಬೇಸರವಾದಾಗ ಈ ನಿನ್ನ ಹೊರತು ಕೈಯಲ್ಲ ಅನ್ನ ಉಣ್ಣವಷ್ಟು ಅವಿವೇಕಿ ನಾನಲ್ಲ. ಈ ಮನೆಗೆ ಬರಬಾರದಷ್ಟು ನಿರ್ಧಾರ ಮಾಡಿದೆ. ಆ ಅಮರೇಶನ ಅಂತಃಕರಣ ನನ್ನನ್ನು ಚೆಕ್ಕುತ್ತವೆ. ಆದ ಕಾರಣಕ್ಕೆ ಈ ಮನೆಗೆ ಬಂದಿರುವೆ, ನಿನ್ನ ಮುಖವನ್ನು ನೋಡಲಿಕ್ಕೆ ಅಲ್ಲ. ನೀ ನಾಡು ಒಂದೊಂದು ಮಾತು ಕೇಳ್ತಾ ಇದ್ರೆ ನನ್ನ ಕಿವಿಯಲ್ಲಿ ಕಾಯದ ಕಬ್ಬಿಣದ ರಸ ಸುರಿದಂತೆ ಆಗ್ತಾ ಇದೆ. ಅಣ್ಣ, ಹೂವಿನಿಗಿಂತಲೂ ಕೋಮಲವಾದ ನಿನ್ನ ಹೃದಯ ವಸ್ತ್ರಕ್ಕಿಂತಲೂ ಕಠಿಣವಾಗದಂತ ನಾನು ಭಾವಿಸಿರ್ಲಿಲ್ಲ. ನಿನ್ನ ಮಾತನ್ನು ಕೇಳಿ ನನ್ನ ಸಿಡಿತಾ ಇದೆ ಅಣ್ಣ.
ಹುಡುಕಿ ನನ್ನನ್ನು ಸಾಗರದಲ್ಲಿ ನೀವು ಸುವರ್ಣ ಸೇತುವೆಯನ್ನು ಕಟ್ಟಿಕೊಂಡು ಆ ಸಾಗರದಲ್ಲಿ ನನ್ನನ್ನು ನೂಕಿ ನೀವಿಬ್ಬರು ಭಾಗವಹಿಸಿ ನಗುತ್ತೀರಿ. ಬಾಕಿ ನೀತಿಗೆಟ್ಟ ನಿನಗೆ ಸಮಯದ ಅರಿವಿಲ್ಲವೇನು ನಿನಗೆ? ಹೀಗೆ ಹೊತ್ತರಂತೆ ಮಾತನಾಡಿ ಜಾತಿಹೀನನಾದ ನಿನ್ನನ್ನು ನಂಬಿ ತಮ್ಮನೆಂದು ನಂಬಿದ ನನಗೆ ಹುಚ್ಚು ಹಿಡಿಸಿ ಬಿಟ್ಟಿಯಲ್ಲೋ ನಿನ್ನ ಕಾಮದ ಕಿಚ್ಚು ಆರಿಸಿಕೊಂಡು ಅಮರೇಶ್, ನಾನು ತಂಗಿ ಉಡಲೆ ಕದ್ದು ಕಾಮನಾಟವಾಡಿದ ವಂಚಕ ನೀನು. ಬಹಿರಂಗದಲ್ಲಿ ತಂಗಿಯೆಂದು ಸಂಬೋಧಿಸಿ ಅಂತರಂಗದಲ್ಲಿ ಒಂದೊಂದು ಸುಖವನ್ನು ಪಡೆದ ನೀನೀಗ ಅವಳ ಹೊತ್ತು ಗರ್ಭನಿಂತೆಗೆ ಕಾರಣೀಭೂತನಾದ ಮೇಧಾವಿ. ಅಂತೆಯೇ ನೀನು ತಂಗಿಯ ಮದುವೆ ವಿಚಾರದಲ್ಲಿ ನೀನೇನು ಕಡಿಸಿಕೊಳ್ಳಬೇಡ. ಏಕೆ ನಾನಿಲ್ಲವೇ ಎಂದು ಬಗಳಿದೆಯಲ್ಲವೇ? ನಿರಪರಾಧಿಯಾದ ಫ್ರ್ಯಾಂಕಿ ನನಗೆ ಬಲ್ಲಂತೆ ಮಾತಾಡಿ ಅವರ ಮನಸ್ಸಿಗೆ ನೋವು ಮಾಡಬೇಡ. ತಪ್ಪು ಮಾಡಿದವಳು ನಾನು. ಪಾಪ ಅವ್ರ ಮೇಲೆ ಯಾಕೆ ಅಪರಾಧ ಹೊರಿಸ್ತಾ ಇದ್ದೀಯ ನೀನು? ಯಾಕಣ್ಣ? ಓಹೋ, ನ್ಯಾಯ ದೇವತೆ, ನೀವಿಬ್ಬರು ನ್ಯಾಯವಂತರು, ನಾನು ಅನ್ಯಾಯದ ಆಗರ ನೀತಿ ಬಾಹಿರ ಆಯಿತೆ. ಅಣ್ಣ, ಅವ್ವ ಕಟ್ಟಿದ ಗುಡಿಯಲ್ಲಿ ನಿನ್ನ ಮಮತೆಯ ಬಲಿಗಳ ಬಾಳುತ್ತಿರುವ ನಮ್ಮಿಬ್ಬರ ಮೇಲೆ ನೆರೆಗಾರದವರು ನಿನ್ನ ತಲೆಯಲ್ಲಿ ದುಷ್ಟ ವಿಚಾರಗಳನ್ನು ತುಂಬಿದ್ದಾರೆ. ಕೆಮ್ಮು ತಮ್ಮು ಕಳವು ಆದರೂ ಎಂದಿಗೂ ಮುಚ್ಚಲಾರು. ಅಲ್ಲದೆ ಅನ್ಯರ ಮಾತಿಗೆ ತಲೆದೂಗುವ ತಲೆ ತಿರುಕಲು ನಾನಲ್ಲ. ತೆಗೆದುಕೋ ನಿಮ್ಮಿಬ್ಬರ ಪ್ರೀತಿ ಪ್ರೇಮದ ಪ್ರಣಯದ ಭಾವಚಿತ್ರಗಳು. ಫ್ರಾಂಕಿ, ಈಗಲಾದರೂ ಅರ್ಥವಾಯಿತೆ ನಿಮ್ಮ ಪ್ರೇಮ ಪಡೆಯಕ್ಕೆ ಇದಕ್ಕಿನ್ನೇನಾದ್ರೂ ಹೆಚ್ಚಿಗೆ ಸಾಕ್ಷಿಗಳು ಬೇಕೇ? ತಮ್ಮ ಹಸುವೊಂದನ್ನು ಸಾಕುವ ಬದಲು ಹಾವಿನ ಮರಿಯೊಂದನ್ನು ಸಾಕಿ ನನಗೆ ಕೈ ಕೊಟ್ಟು ಹೋದಳು. ನಾನು ಕೂಡ ಪ್ರೀತಿಯಿಂದ ಹಾಲುಣಿಸಿ ಜೋಪಾನ ಮಾಡಿ ದೊಡ್ಡದಾಗಿ ಬೆಳೆದು ದೊಡ್ಡದಾಗಿ ಅದೆಷ್ಟು ಹಾಲು ಕುಡಿಸಿದ್ದೇನೋ ಅದರ ಎರಡರಷ್ಟು ವಿಷ ಕಾರಿತು. ಆ ವಿಷವೀಗ ನನ್ನ ಮೈ ಮೇಲೆ ಆವರಿಸಿ ಬಿಟ್ಟಿದೆ. ನನ್ನ ಮಾತನ್ನಾದರೂ ಕೇಳು. ಈ ವಿಷಯದಲ್ಲಿ ನಾನು ನಿರ್ದೋಷಿ ನನ್ನ ಮಾತನ್ನ ನೀರಿರದ ಬೆಳೆಸಿದ ಮರವನ್ನು ನನ್ನ ಕೈಯಾರೆ ಕಡಿಯಲಾರೆ. ಅದರ ಪಾಪ ಹೆಚ್ಚಾದಾಗ ಆ ದೇವರೇ ತಿರುಗಾಳಿತರ ಬೀಸಿ ನೆಲಕ್ಕುರುಳಿಸಿ ಅದರ ಆಯುಷ್ಯದ ಅಳತೆಯನ್ನೇ ಮುಗಿಸಿಬಿಡುತ್ತಾನೆ. ಫ್ರಾಂಕಿ, ಮೊದಲು ದಾಟು ಇಲ್ಲಿಂದ, ಮೊದಲು ದಾಟು. ನಾ ಧರಿಸಿದ ಗರ್ಭಕ್ಕೆ ಕಾರಣ ಯಾರು ಎಂದು ನಾನು ಕೇಳುವುದಿಲ್ಲ. ಅಂದೇ ನಿನಗೆ ಹೇಳಿಲ್ಲವೇ
ನೀ ಧರಿಸಿದ ಗರ್ಭಕ್ಕೆ ಕಾರಣ ಯಾರು ಎಂದು ಸೇಡು ತೀರಿಸಿಕೊಳ್ಳುವ ಮೂರ್ಖನು ನಾನಲ್ಲ. ಕ್ರಾಂತಿ ಹೋಗುತ್ತೇನೆ ಅಮರೇಶ, ಆದರೆ ಒಂದು ಮಾತು, ವಂಚಕ ದ್ರೋಹಿಯನ್ನು ನಿರ್ಧಾರ ಮಾಡಿ ಇನ್ನು ಮುಂದೆ ನಾನು ನಿನಗೆ ಮುಖವನ್ನು ತೋರಿಸುವುದಿಲ್ಲ. ಆದರೆ ಒಂದು ಮಾತು, ಸಹೋದರಿ ಕೂಡ ಸರತ ಮಾಡಿದ ತಾಯಿಗಂಡ ಎಂದು ಮಾತ್ರ ನಿನ್ನ ಹಿಡಿದರೆ ಕರುಣೆ ಬರಬಹುದೆಂದು ಭಾವಿಸಿರುವಯ್ಯ. ಫ್ರಾಂಕಿ ಪಷ್ಟು ಜತ ಏನೇನು ಕನಸು ಕಂದನು, ಏನೇನು ಕನಸು ಕಂದನು, ಮಾಯೆಯೋ ಇದು ಎಂತ ಲೋಕವಯ್ಯ, ಈ ಮಾಯೆಯೋ ಇದು ಎಂತ ಲೋಕವಯ್ಯ, ಏನೇನು ಕನಸು ಸಮಾಧಾನ ಮಾಡ್ಕೊಂಡ ನಾನು ಈಗಲೇ ಹೋಗಿ ಆಗದ ದೇವರನ್ನ ಕರ್ಕೊಂಡು ಬರ್ತೀನಿ. ನಿನ್ನ ಕಣ್ಣು ಮುಂದೆನೆ ಅವ್ರ ಕೈಯಿಂದ ನನ್ನ ಕರುಣಿಗೆ ತಾಡಿ ಕಳಿಸ್ಕೊತೀನಣ್ಣ. ನಾನು ಈಗಲೇ ಏನೇನು ಕನಸು ಕಂದಳು. ಅಣ್ಣ ನೀನ್ ನೋಡ್ತಾ ಇರು, ನಿನ್ನ ಕಣ್ಣೆದುರಿಗೆನೆ ನಾನು ತಾಳಿ ಕಳಿಸ್ಕೊತೀನಿ ಅಣ್ಣ. ಸುನೀತಾ, ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಈ ಮಾಯೆಯೋ ಇದು ಎಂತ ಲೋಕವಯ್ಯ, ಈ ಮಾಯೆಯೋ ಇದು ತಂಗಿ, ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನಿನ್ನ ಮಾಂಗಲ್ಯಾಧಿಪತಿಯಾಗುವನ ಕಾಲಿಡದೆ ಬೇಡಿಕೊಳ್ಳುತ್ತೇನೆ. ನನ್ನ ತಂಗಿಯನ್ನು ಹೋಗಮ್ಮ, ಮೊದಲು ಆ ಕಾರ್ಯ ಮಾಡುವುದು. ಸಾವಿರಾರು ಜನರೆದರು ಹಸಿಮಣಿಯ ಮೇಲೆ ಏರಿ ಕುಳಿತು ಹಸನ್ಮುಖಿಯಾಗಿ ಕುಳಿತು ಕಂಡುಕೊಳ್ಳುವ ಭಾಗ್ಯ ನನಗಾಗದಿದ್ದರು ತಾಯಿಗಿಲ್ಲದ ತಂಗಿಯ ಅಣ್ಣನಾದರೂ ಸೌಭಾಗ್ಯ ದೊರೆಯುತ್ತಿಲ್ಲ ಎಂದು ಹರ್ಷ ಪಡುತ್ತೇನೆ. ಹೋಗುವುದು ತಾವು ನಾನು ಹೇಗೆ ಹೇಳ್ತಿದ್ದೀನಣ್ಣ. ಈಗಾಗಲೇ ನನ್ನ ಕಿವಿಯಲ್ಲಿ ಕರ್ಣಪಟ್ಟದ ಕೇಕೆ ಹಾಕಿ ನುಗ್ಗುವಾಗೆ ಕೇಕೆ ಹಾಗೂ ನಗುತ್ತಿದ್ದಾರಮ್ಮ. ಸುನೀತಾ ಸೂಳೆ ಎಂದು, ಸುನೀತಾ ಸೂಳೆ ಎಂದು, ಸುನೀತಾ ಸೂಳೆ ಎಂದು. ಅದಕ್ಕಾಗಿ ನಿನಗೆ ತಂಗಿ ಆಗಿತು ಕೂಡಲೇ ಪೂರ ಇದಕ್ಕೆ ಕಾಯಿಲೆ ಕೋಗಿಲೆಯೋ ನೀವೆ ಸುನೀತಾ ಸೂಳೆ ಎಂಬುದನ್ನು ಸೊಳ್ಳು ಮಾಡು. ಹೋಗು, ನಿನ್ನ ಪತಿಯಾಗುವನ್ನು ಕರೆದುಕೊಂಡು ಬಾ. ಹೋಗು, ಹೋಗಮ್ಮ, ಹೋಗು. ಈಗಲೇ ಹೋಗಿ ನಾನು ಅವ್ರನ್ನ ಕರ್ಕೊಂಡು ಬರ್ತೀನಿ. ಅವ್ರು ಬರ್ತಾರೆ, ನನ್ನ ಕಡೆಗೆ ತಾಳಿ ಕಟ್ತಾರೆ ಅಣ್ಣ. ಸುಳಿದ ಸುಳಿಯಲಿ ಸುಳಿ ಸುಳಿದಾರು ಪ್ರೀತಿಯು ನೋವಿನಲ್ಲಿ ಪ್ರೀತಿಯ ಕಡಲಲ್ಲಿ ಆಳದ ಸುನೀತಾ ಸೂಳೆ. ಹೌದು, ಸುನೀತಾ ಸೂಳೆ, ಸೂಳೆ ಸೂಳೆ, ಸುನೀತಾ ಸೂಳೆ. ಅಲ್ಲ ಅಲ್ಲ, ನನ್ನ ತಂಗಿ ಸುನೀತಾ ಸೂಳೆಯಲ್ಲ. ಮನ ಮೆಚ್ಚಿದವನಿಗೆ ಮೈ ಒಪ್ಪಿಸಿದ್ದಾಳೆ ಅಂದಾಗ ಸುನೀತಾ ಸೂಳೆಯಲ್ಲ. ಕೈ ಹಿಡಿದ ಕೃಷ್ಣ ಮೂರ್ತಿಗೆ ಕೈ ಒಪ್ಪಿಸಿದ್ದಾಳೆ ಸುನೀತಾ ಅಂದಾಗ ನನ್ನ ತಂಗಿ ಸುನೀತಾ ಸೂಳೆಯಲ್ಲ.
ನನ್ನ ತಂಗಿ ಸುನಿತಾ ಸೋಳೆಯಲ್ಲ, ನನ್ನ ತಂಗಿ ಸುನಿತಾ ಸೋಳೆಯಲ್ಲ. ಕನಸು ತಂದನು ನನ್ನದು ಜೀವಕ್ಕೆ ಆದರಣರಂತೆ ನೀರಾನಿಯಾದೆ ಇನ್ನೊಂದು ಜೀವಕ್ಕೆ ಅಯ್ಯೋ ದುರ್ದೈವಿಕರಾಗಿ ಅನಾಥನಾದ ಅನ್ನರಾತ್ರಿಯ ಪಡೆದು ಅಪವಾದ ಮತ್ತು ಹೊರಬನ್ನೆಯ ಕಸದಂತೆ ಕಂಡರು ಅಯ್ಯೋ ದುರ್ದೈವಿ, ತುತ್ತಿಟ್ಟವರ ಕತ್ತು ಕೊಯ್ದ ಕಟುಕೊಯ್ದು ಜಗತ್ತಿನಲ್ಲಿ ಯಾರನ್ನು ನಂಬಬಾರದು, ಯಾರನ್ನು ಪ್ರೀತಿ ಹೊತ್ತಲ್ಲಿ ನಿನ್ನ ಕಾಣಬಾರದು. ಇಲ್ಲೇಕೆ ಈ ಬಾಳು, ನಾನಿಲ್ಲಿ ಇನ್ನೇಕೆ ಈ ಬದುಕಬೇಕು? ಸೋದರಿ ಕೂಡ ತರ್ಕ ಮಾಡಿದವೆಂದು ಪಾಪ ಅಪವಾದವನ್ನು ಹೊರಬಂದಿಯ. ಹೌದು, ನನಗುಳಿದಿರುವುದು ಒಂದೇ ಒಂದು ದಾರಿ, ಆತ್ಮಹತ್ಯ. ಹೌದು, ಈ ಜಗತ್ತಿನಲ್ಲಿ ಯಾರಿಗೆ ನನ್ನ ಮುಖವನ್ನು ಹೌದು, ನನಗುಳಿದಿರುವುದು ಒಂದೇ ಒಂದು ದಾರಿ, ಆತ್ಮಹತ್ಯ. ಆತ್ಮಹತ್ಯ. ನಿಲ್ಲಿ ಸರ್, ನಿಲ್ಲಿ. ಭೂಮಿಗೆ ಕಳಿಸಿದ ಭಗವಂತ ತಾನಾಗೆ ಕೈ ಮಾಡಿ ಕರೆಯುವವರೆಗೂ ನಾವಾಗೆ ಸಾವು ಬಯಸಬಾರದಂತೆ. ಈ ಮಾತು ನಾನು ಹೇಳ್ತಿಲ್ಲ, ಹಿರಿಯರ ಆದೇಶ. ಅದಕ್ಕಾಗಿ ಯಾರಪ್ಪ ನೀನು? ನಾನು ಒಬ್ಬ ಅನಾಥ. ಯಾರಪ್ಪ ನೀನು? ಚಿಕ್ಕವನಾದರೂ ಎಷ್ಟು ತೊಕ್ಕತನದಿಂದ ಮಾತನಾಡುವೆ. ನಾನು ಒಬ್ಬ ಅನಾಥ, ನನಗಾರು ದಿಕ್ಕಿಲ್ಲ, ಆದರೂ ಬದುಕಬೇಕೆಂಬ ಆಸೆ ಇದೆ ಸರ್. ಪಾಪ ಪಾಪ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ಅನುಭವಿಸಿ ಮಾತನಾಡುವೆಯಪ್ಪ. ಬಡತನದ ಹಿಂದೆ ಅನುಭವ ತಾನಾಗಿ ಓಡಿ ಬರ್ತದೆ ಸರ್. ಛೇ, ಛೇ, ವಿಚಿತ್ರವಾಗಿ ಮಾತನಾಡುವೆಯಪ್ಪ. ಈ ನಿನ್ನ ಒಂದೊಂದು ಮಾತನ್ನು ಕೇಳಿದರೆ ನನ್ನ ತಲೆಯ ಜೊತೆ ಕೋಡನಾಗಿ ಮಾಡು. ಭವಿಷ್ಯವನ್ನು ಬಲ್ಲವರು ಯಾರು ಸರ್? ನನ್ನ ಬಾಲ ಬುದ್ಧಿಗೆ ತೋಚಿದ್ದನ್ನು ಹೇಳಬೇಕೆಂದರೆ ವಿಷಯ ಅಂಗೈಲಿಲ್ಲ, ಮುಂಗೈಲಿದೆ. ನಿನ್ನ ಒಂದೊಂದು ಮಾತನ್ನು ಕೇಳಿದರೆ ನನ್ನ ದೇಹ ಕೂಡ ವ್ಯಥೆಯಾಗುತ್ತದೆ. ಆದರೆ ಅನಾಥನಾದ ನಿನಗೂ ಮಾತನಾಡಲು ಯಾರು ಕರೆದರು? ತಾಯಿ ಭುವನೇಶ್ವರಿ ವರದ ಅಸ್ತ್ರದಲ್ಲಿದ್ದರೆ ಶಾಸ್ತ್ರ ತಾನಾಗಿ ಆಡಿಸುತ್ತಾಳೆ ಸರ್. ಸೋಮೇಶ್ವರ ಕವಿ ಹೇಳಲಿಲ್ಲವೇ, ಕೆಲವೊಮ್ಮೆ ಬಲ್ಲವರಿಂದ ಕಲಿತು ಕೆಲವೊಮ್ಮೆ ಶಾಸ್ತ್ರ ಬೆಳೆತು ಅಂತ. ಹೋಗಲಿ, ನಿನ್ನ ಹೆಸರೇನಪ್ಪ? ಸುರೇಶ್ ಅಂತ. ತಂದೆ ತಾಯಿಗೆ ನಾನೊಬ್ಬನೇ ಮಗ. ನಾನು 6 ವರ್ಷವನಾಗಿದ್ದಾಗಲೂ ನನ್ನನ್ನು ಅನಾಥನನ್ನಾಗಿ ಮಾಡಿ ಈ ಲೋಕದಿಂದ ದೂರವಾದರು. ನನ್ನ ಹಡೆದವರು ಅಂದಿನಿಂದ ಇಂದಿನವರೆಗೂ ಅನ್ಯರಿಗೆ ಅಂಗಲಾಚಿ ವಿದ್ಯಾಭ್ಯಾಸ ಮಾಡುತ್ತಿರುವೆ. ಹೋಗ್ಲಿ ಬಿಡಿ ಸರ್, ನನ್ನ ಕತೆ ನೀವೇಕೆ ಜೀವನದಲ್ಲಿ ಬೇಸರ ಪಟ್ಟುಕೊಂಡಿರಿ ಅಂತ ಕೇಳಬಹುದೇ? ಈ ಕತೆ ಮಾತ್ರ ಕೇಳಬೇಡ. ನನಗೆ ನೆನಪಾದರೆ ತುಂಬಾ ವ್ಯಥೆಯಾಗುತ್ತದೆ. ಹೋಗಲಿ ಬಿಡು, ನನ್ನದೊಂದು ಮಾತು ಕೇಳು. ಅಲ್ಲ ಸರ್, ಚೋಟದ ಹುಡುಗನಾದ ನನ್ನ ಮಾತಿಗೆ ಬೆಲೆ ಕೊಡುವಿರಿ ಅಂದಾಗ ದೊಡ್ಡವರಾದ ನಿಮ್ಮ ಮಾತಿಗೆ ಬೆಲೆ ಕೊಡದಿದ್ದರೆ ಆ ದೇವರು ಮೆಚ್ಚಲಾರ ಸರ್. ಸತ್ಯವಾಗಿ ತಮ್ಮ ಮಾತು ಕೇಳ್ತೇನೆ, ಆಯ್ತೇ? ನೀನೀಗ ಅನಾಥನಾಗಿ ಅಲಿಯುವುದು ಬೇಡ.
ನನಗೂ ಯಾರಿಲ್ಲ. ನನ್ನ ಸಂಗಡದ ಸೋದರನಂತೆ ಕಾಲ ಕಳಿ. ಆದರೆ ನಿನ್ನಲ್ಲಿ ವಿದ್ಯಾವಂತನಾಗಿ ಮಾಡುವವನೇ ನನ್ನದು ಆಯ್ತು. ಅಣ್ಣ, ಕುರುಡನಿಗೆ ಕಣ್ಣ ದಯಪಾಲಿಸುವಂತೆ ಕೇಳುವಾಗ ಒಳ್ಳೆ ನನಗೆ ಸಾಧ್ಯವೇ? ಇಂದಿನಿಂದ ನನ್ನ ಆಶ್ರಯದಲ್ಲಿ ಹಾಯಾಗಿರುತ್ತೇನೆ. ಹಾಗಾದರೆ ನಡೆ ನನ್ನೊಂದಿಗೆ. ಬಾಳೆಂಬಾಟದಲ್ಲಿ